ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಪರಂಪರೆಗೆ ವಂದಿಸಿ ಶಂಕರ ಭಗವತ್ಪಾದರು ಸತ್ಶಿಷ್ಯನನ್ನು ಕುರಿತು ಯಾವ ಜ್ಞಾನ ಆದರೆ ಮನುಷ್ಯನಿಗೆ ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮಕವಾದ ಮೋಕ್ಷ ದೊರೆಯುತ್ತದೆಯೋ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅವನು ಹೇಗೆ ಯೋಗ್ಯ ಆಗುತ್ತಾನೆ ಅನ್ನತಕ್ಕಂಥ ಮಾತನ್ನು ಭಗವತ್ಪಾದರು ನಿರೂಪಣೆ ಮಾಡ್ತಾ ಇದ್ದಾರೆ. ಸಾಧಕ ಹೆಂಗಿರಬೇಕು ಅಂದರೆ ಊಹಾಪೋಹಗಳಿಂದ ಕೆಲಸ ಮಾಡತಕ್ಕಂಥ ಕ್ಷಣ ಇರಬೇಕು. ಅದಕ್ಕೆ ಕಣ್ಣು ಸೊನ್ನೆ, ಬಾಯಿ ಸೊನ್ನೆ, ಬಾರ್ಕೋಲು ಸೊನ್ನೆ ಅಂತಾರೆ ನೋಡ್ರಿ. ಸನ್ನೆ ಮೇಲೆ ಇರಬೇಕು. ದನಗಳು ಇರ್ತಾವೆ, ಬಾಯಿ ಸೊನ್ನೆ, ಕೈ ಸೊನ್ನೆ, ಬಾರ್ಕೋಲು ಸೊನ್ನೆ, ಬರೀ ಹರ್ರ ಅಂದರೆ ಹೊಳ್ತಾವೆ. ಆ ದನಕ್ಕೆ ಏನಂತಾರೆ ಊಹಾಪೋಹ ವಿಚಕ್ಷಣ. ಶಾಣೆ ಶಂಕರ ಭಗವತ್ಪಾದರು ಬರೆದು ಹರಿತ ಪಾಣಿಂ ದೃಷ್ಟ ಪಶುವ ಆಗಚ್ಚಂತಿ. ನೀವು ಕರಿ ಜೊತೆಲ್ಲ ಕೈಯಾಗ ಹಸಿರು ಹುಲ್ಲು ಅಂತಂದ್ರೆ ಜೀವ ಮಾಡ್ತಾನೆ ಅಂತ ತಿಳ್ಕೊತಾವ. ಬಡ್ಗಿ ಇತ್ತು ಅಂದ್ರೆ ಪ್ರಾಣಿಗಳಿಗೆ ಇಷ್ಟ ಜ್ಞಾನದ, ಮನುಷ್ಯನಿಗಿಲ್ಲ ಅಂದ್ರೆ ಇವನಿಗೆ ದನಕ್ಕಿಂತ ಕಡಿ ಅಂತಾರೆ. ಅದಕ್ಕೇ ಹೇಳಿದ್ರೆ ಹೆಂಗೆ ಶಿಷ್ಯ ಊಹಾಪೋಹ ವಿಚಕ್ಷಣ. ಹಿಂದಿನ ಶ್ಲೋಕದಾಗ ಊಹಾಪೋಹ ಅದರಿಂದ ಕ್ಷಣ ಇರ್ತದೆ. ಮಳೆಗಾಲ ಬರ್ತದೆ ಅಂದ್ರೆ ಹಳ್ಳಿಯಾಗ ಹೆಣ್ಮಕ್ಕಳು ಬಡ ಬಡ ಕುಳ್ಳ ಕಟ್ಟಿಗೆಲ್ಲ ಬಾಳೆ ಮಾಡಿಡ್ತಾರೆ. ಮಾಡಿ ಬಂದರೆ ಊಹಾಪೋಹ ವಿಚಕ್ಷಣ ಇರ್ತಾರೆ. ಅಂಥವರೇ ಸುಖ ಪಡಿತಾರೆ. ಮಳೆಗೆ ಬಂದು ಕಟ್ಟಿಗೆ ತೊಯ್ಯತಕ್ಕ ಇರ್ತಾವಲ್ಲ ಬುದ್ಧಿ ಇಲ್ಲದ ಹೆಣ್ಮಕ್ಕಳು ಅಂತ. ಇದಕ್ಕೆ ಮಾಡಿ ನೋಡಿ ಊಹಾಪೋಹ ಅಂತಾರೆ. ಅದಕ್ಕೆ ವಿಚಕ್ಷಣ ಇರಬೇಕು. ದುಃಖ, ರೋಗ, ಮರಣ ಇವೆಲ್ಲ ನೋಡಿ ಕಲ್ಪನೆ ಮಾಡ್ತೀವಿ, ಏನದಪ್ಪ ಇದು. ಅದಕ್ಕೆ ಊಹಾಪೋಹ ವಿಚಕ್ಷಣ, ಮೇಧಾವಿ, ವಿದ್ವಾನ್ ಇದ್ದೇನೆ. ಅದಕ್ಕೆ ಚಿತ್ತ, ಮತಿ, ಬುದ್ಧಿ, ಮೇಧ ಇಷ್ಟ ಅರ್ಥ ಅದಾವ. ಅದಕ್ಕೆ ಮೇಧಾವಿ ಓದೋರು ಭಾಳ ಅದಾರ, ನೆನಪಿಡೋರು ಭಾಳ ಅದಾರ, ಭಾಳ ಮಂದಿ ಅದಾರ. ಯಾರು ಒಂದು ದಿವಸ ನೆನಪಿಡ್ತಾರೆ ಮುಂಜಾನೆ ಸಾಯಂಕಾಲ ತನಕ, ಮತ್ತು ಮರು ದಿವಸ ಹರ ಹರ ಶಂ ಮಹಾದೇವ. ಯಾರು ತಿಂಗಳ ತಕ್ಕ ನೆನಪಿಡ್ತಾರೆ, ಯಾರು ವಯಸ್ಸಾಗತಕ್ಕ ಹಂಗೆ ಶ್ಲೋಕ ಕಂಟಿರ್ತಾವೆ ನೋಡ್ರಿ. ಅವ್ರಿಗೆ ಇವಕ್ಕೆ ಮೇಧಾವಿ ಅಂತಾರೆ. ಬುದ್ಧಿಗಿಂತಲೂ ಹೆಚ್ಚಿನ ಅದು ಮೇಧಾವಿ ಅಂತಾರೆ. ಅದಕ್ಕಂತಾರು ಅಂತಹ ಮೇಧಾವಿ ಮನುಷ್ಯ ಸನ್ನೆಯಿಂದನೇ, ಮಾತಿನಿಂದನೇ, ದೃಶ್ಯದಿಂದನೇ
ಹುಷಾರಾಗ್ತಾನೆ ಊಹಾಪೋಹದ ಮೇಲೆ. ಅದು ವಿಚಕ್ಷಣ. ಅಂಥವರಿಗೆ ಗೌರ್ಮೆಂಟ್ದೊಳಗೆ CID ಮಾಡ್ತಾರೆ. CID ಅಂತಾರಲ್ಲ ಅವ್ರು ಭಾಳ ಶಾಣೆ ಇರ್ತಾರೆ. ಅಂಥವ್ರು ಮನುಷ್ಯನ ನಡಿ ನೋಟ ವ್ಯವಹಾರದಿಂದನೇ ಇವ ಅಪರಾಧಿ ನಿರಪರಾಧಿ ಅಂತ ಅಷ್ಟು ನಿರ್ಣಯ ಮಾಡಿ ಹಿಡಿತಾರೆ. ಹಾಗೆ ಹಿಡಂಗಿಲ್ಲ ಅವರು. ಅವು ಊಹಾಪೋಹಗಳಿಂದ ಅವನ ಮಾತ ಅವನ ವ್ಯವಹಾರ, ಅದಕ್ಕೆ ಊಹಾಪೋಹ ವಿಚಕ್ಷಣ. ಮತ್ತು ಮೇಧಾವಿ ಅಂಥ ಏನಪ್ಪ ಅಂತ ಕೇಳಿದರೆ ಅವನೇ ವಿದ್ಯಾಯಾಮ್ ಅಧಿಕಾರಿ. ಆತ್ಮವಿದ್ಯಾಯಾಮ್ ಆತ್ಮಜ್ಞಾನದಲ್ಲಿ ಅಧಿಕಾರಿ ಆಗ್ತಾನೆ. ಯಾರು? ಇಂಥ ಮೇಧಾವಿ ಇರಬೇಕು, ಊಹಾಪೋಹ ವಿಚಕ್ಷಣ ಇರಬೇಕು. ಅಂಥ ಮನುಷ್ಯನೇ ಈ ಮಾರ್ಗಕ್ಕೆ ಅಧಿಕಾರಿಯಾಗ್ಯಾನಂತ ಹೇಳೋದು. ಅದನ್ನೇ ಸ್ಪಷ್ಟವಾಗಿ ಭಗವತ್ಪಾದರು ಅದನ್ನು ನಮಗೆ ಹೇಳ್ತಾರೆ. ಏನು ಬೇಕು ಸ್ಪಷ್ಟ ಅಂತ ಕೇಳಿದರೆ 4 ವಸ್ತುಗಳು ಜರೂರಿ ಅದಾವ ಆಧ್ಯಾತ್ಮಕ್ಕೆ. ವಿವೇಕಿನೋ ವಿರಕ್ತಸ್ಯ ಶಮ ದಮಾದಿ ಗುಣಶಾಲಿನ. ಶಾಲಿನ ಅಂದರೆ ಯುಕ್ತ. ಶೀಲದಲ್ಲಿ ಇದ್ದವ ಶಾಲೀನ. ಶೀಲ ಅಂದರೆ ವ್ಯವಹರಿಸುವವ. ಈ 4 ಶಮದಮರಲ್ಲಿ ವ್ಯವಹರಿಸುವವ ಏನದನವನು. ಅವ ಏನಪ್ಪ ಅಂತ ಕೇಳಿದ್ರೆ ಮುಮುಕ್ಷು. 4ನೇದವ ಏವ ಇಟ್ಟ ಇದ್ದರನೇ. ಏವ ಅಂದ್ರೆ ಏನು? ಮತ್ತು ಮ್ಯಾಲೆ ಹಿ ಏವ ಹಾಗೆ ಮತ್ತೊಂದು ಹಿ ಏವ ಹಿ. ನೋಡ್ರಿ ಎಷ್ಟು ಒತ್ತು ಹೇಳಕತ್ತಾರ. ಇವು 4ದಾಗ ಏನಾರೇ ಒಂದು ಇಲ್ಲ ಅಂದ್ರೆ 2 3 ಕುಡಿದ್ರೆ ಏವ ಹಿ ಇಲ್ಲ. ಅದಕ್ಕೆ ಇವು 4ರಿಂದ ಕೂಡಿಕೊಂಡವನೇ ಏನಪ್ಪ ಅಂದ್ರೆ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ, ಯೋಗ್ಯತಾ, ಮತ. ಯೋಗ್ಯತಾ ಅನ್ನೋದು ನಮ್ಮ ಮತ, ಅದ ನಮ್ಮ ಅಭಿಪ್ರಾಯ. ಮತ ಅಂದರೆ ಅಭಿಪ್ರಾಯ. ಬ್ರಹ್ಮವನ್ನು ಜಿಜ್ಞಾಸೆ ಮಾಡಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ, ಅನುಭವಿಸಲಿಕ್ಕೆ ಯಾರು ಅಧಿಕಾರಿ ಅದಾರ ಅಂತ ಕೇಳಿದರೆ ಇವು 4 ಉಳ್ಳವನೇ ಅಧಿಕಾರಿ. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಆಮೇಲೆ ಮುಮುಕ್ಷು. ಮೋಕ್ತುಂ ಇಚ್ಛು ಮುಮುಕ್ಷು. ಶಾಸ್ತ್ರ ಹೇಳಿತು ಮನ ನಿಗ್ರಹ ಶಮ, ಇಂದ್ರಿಯ ನಿಗ್ರಹ ಏನಪ್ಪ ದಮ, ಆಮೇಲೆ ದುಃಖಗಳನ್ನು ಸಹನ ಮಾಡೋದು ತಿತಿಕ್ಷ, ಅದನ್ನು ಬಿಟ್ಟು ಹೊಳ್ಳಿ ಬರೋದು ಉಪರತಿ, ವಿರುದ್ಧರತಿ ಉಪರತಿ. ಆಮೇಲೆ ದುಃಖಗಳನ್ನು ಸಹನ ಮಾಡೋದು ತಿತಿಕ್ಷೇತಿ ನಿಗದ್ಯತೆ. ಆಮೇಲೆ ಸಮಾಧಾನ. ಸಮಾಧಾನ ಏನು? ವ್ಯವಹಾರದಲ್ಲಿ ಇದ್ದವರು ಸಮಾಧಾನ ಅಂತಾರೆ, ಹೊರಗೆ ಕುಂತವ್ರು ಸಮಾಧಾನ ಇದ್ದೇ ಇರ್ತಾರೆ. ಏನು ಹೆಚ್ಚು ಕಡಿಮೆ ಆದ ಸಮಾಧಾನ. ದಕ್ಷಿಣ ಕೊಡಿದ್ರೆ ಒಂದು ಹೆಚ್ಚು ಕಡಿಮೆ ಒಬ್ರು ಕೊಟ್ಟರು ಸಮಾಧಾನ ನಮ್ಮದು ಇರೋಂಗಿಲ್ಲ. ಅವೆರಡೂ ನಮ್ಮ ಅಲ್ಲಿ ಖರೆ. ಕೊಟ್ಟರ ಸಮಾಧಾನ ಇರಬೇಕಲ್ಲ, ನೀಡಿದ್ರಾಗ ಸಮಾಧಾನ ಇರಬೇಕಲ್ಲ, ಇರೋಂಗಿಲ್ಲ. ಮನುಷ್ಯನ ಭಾಳ ವಿಚಿತ್ರ ಮನಸ್ಸದಿದೆ. ಅದಕ್ಕೆ ಏನಪ್ಪ ಅಂದ್ರೆ ಈ ಸಮಧಿ ಎತ್ತರ ಅದು ಸಮಾಧಾನ. ಲಾಭ ಹಾನಿ, ಸುಖ ದುಃಖ, ಮಾನಾಪನ. ಮನುಷ್ಯನಿಗೆ ಸಮ್ಯಕ್ ಆಗಿರ್ಬೇಕು ರೀ, ಅಂಥದ್ದು ಸಮಾಧಾನ. ಇವು ಇರಬೇಕು. ಇದ್ದು ಅಂದ್ರೆ ಏನಪ್ಪ ಅಂತ ಕೇಳಿದರೆ ಅವ ಬರ್ತಾನೆ, ಈ ದಾರಿಗೆ ನಡೆಯಲಿಕ್ಕೆ ಸಮರ್ಥ ಆಗ್ತಾನೆ, ಅವ ಅಧಿಕಾರಿ ಆಗ್ತಾನೆ ಅಂತ ಹೇಳಿದರು. ಅದು ಅಧಿಕಾರಿ ಬಗ್ಗೆ ಈಗ ಹೇಳ್ತಾರೆ ಮುಂದೆ. ಸಾಧನಾನಿ ಅತ್ರ ಚತ್ವಾರಿ ಕಥಿತಾನಿ ಮನೀಷಿವಿಹಿ. ಮನೀಷಿವಿಹಿ ಅಂದರೆ ಬಲ್ಲವರು. ಬಲ್ಲವರು ಅಂದರೆ ಯಾರು? ಗುರುಗಳು. ವೇದಾಂತವನ್ನು
ಓದ್ದವರು, ತಿಳಿದವರು, ಬರೆದವರು ಅವರೇ ಮನುಷ್ಯ. ಸಾಹಿತ್ಯ ಪಾಹಿತ್ಯ ಅವರು ಅದರಾಗ ಮನುಷ್ಯ ಇರ್ತಾರೆ. ಇದರಾಗ ಮೋಕ್ಷ ಮಾರ್ಗದಲ್ಲಿ ತಿಳಿದವರು, ನಡೆದವರು, ಬರೆದವರು. ಮನೀಷಿಭಿ ಚತ್ವಾರಿ ಸಾಧನಾನಿ ಅತ್ರ ಕಥಿತಾನಿ. ಅತ್ರ ಅಂದರೆ ಈ ಮಾರ್ಗದಲ್ಲಿ, ಬ್ರಹ್ಮ ಜಿಜ್ಞಾಸಾ ಮಾರ್ಗದಲ್ಲಿ, ಮನೀಷಿಭಿ ಅಂದರೆ ಜ್ಞಾನಿಗಳಿಂದ, ಗುರುಗಳಿಂದ, ಚತ್ವಾರಿ ಸಾಧನಾನಿ 4 ಸಾಧನಗಳು ಕಥಿತಾನಿ ಹೇಳಿದ್ದಾರೆ. ಸಾಧನ ಅಂತ ಅದಕ್ಕೆ ಅಂತಾರೆ, ಸಿದ್ಧಿಗೆ ಕಾರಣವಾದ ಪ್ರಯತ್ನಕ್ಕೆ ಸಾಧನ ಅಂತಾರೆ. ನಮಗೆ ಊರಿಗೆ ಹೋಗಿ ಮುಟ್ಟಕ್ಕೆ ಸೈಕಲ್ ಮೋಟರ್ ಸಾಧನ ಅದ, ಕುದುರೆ ಸಾಧನ ಅದ, ನಮಗೆ ಮುಟ್ಟಿಸ್ತಾವೆ. ಹಾಗೆ ಬ್ರಹ್ಮವನ್ನು ಮುಟ್ಟಿಸಲಿಕ್ಕೆ, ಆತ್ಮನನ್ನು ಅರಿಯಲಿಕ್ಕೆ ಇವು 4 ಸಾಧನ ಅದಾವೆ. 4 ಸಾಧನ ಅದಾವೆ. ಏನವು? ಅವು ಸಾಧನೆ ಏನು ಮಾಡ್ತವೆ? ಯೇಷು ಸತ್ಸು ಏವ ಸನ್ನಿಷ್ಠ ಯದ ಅಭಾವೇ ನ ಸಿದ್ಧತಿ. ಏನು? ಬ್ರಹ್ಮ ಮೋಕ್ಷ ಅದು ನಮ್ಮ ಸಿದ್ಧಿ, ಅದು ಸಿಗಂಗಿಲ್ಲ, ಅದು ನ ಸಿದ್ಧತಿ. ಯಾವ ಇದ್ರೆ ಸಿಗ್ತದೆ ಅವಕ್ಕೆ ಸಾಧನ ಅಂತೇಳಿ. ಏನು? ಯೇಷು ಸತ್ಸು. ಯೇಷು ಬಹುವಚನದು 4 ಅದಾವಲ್ಲ, ವಿವೇಕ, ವೈರಾಗ್ಯ, ಶಮ, ಮೋಕ್ಷತ್ವ. ಯೇಷು ವೈರಾಗ್ಯಾದಿ ಇವು 4ಗಳು ಸತ್ಸು ಅಂದರೆ ಇದ್ರನೇ, ಅದರಲ್ಲಿ ಇದ್ರನೇ ಸನ್ನಿಷ್ಠ ಬ್ರಹ್ಮನಿಷ್ಠ ನಿಮಗಾಗ್ತದೆ. ಸತ್ ಅಂದರೆ ಬ್ರಹ್ಮ. ನಿಮಗೆ ಬ್ರಹ್ಮಜ್ಞಾನ ಇವು 4 ಇದ್ರನೇ ಹಾಕದ. ವಿವೇಕ, ವೈರಾಗ್ಯ, ಶಮ, ಮೋಕ್ಷತ್ವ. ಇದರ ಒಂದೂ ಕಡಿಮೆ ಇರಬಾರ್ದು. ಮಂಚದ 4 ಕಾಲು ಇದ್ದರೇ ಮಕ್ಕೊಳಕ್ಕೆ ಬರ್ತದೆ. ಒಂದು ಕಾಲು ಇಲ್ಲಂದರೂ ನೀ ಮಂಚದ ಮೇಲೆ ಮಕ್ಕೊಳಂಗಿಲ್ಲ, ಕೆಳಗೆ ಮಕ್ಕೋತಿ, ಮೇಲೆ ಮಕ್ಕೊಳಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು, ಯೇಷು ಸತ್ಸು ಏವ. ಇವು 4 ಇದ್ದರೇನೆ ಅಂತ, ಇದ್ದರೇನೆ ಸನ್ನಿಷ್ಠ ಬ್ರಹ್ಮನಿಷ್ಠ ನಿಮಗೆ ಸಿಗುತ್ತದೆ. ವಿವೇಕ ಬೇಕು ಪೂರ, ವೈರಾಗ್ಯ ಬೇಕು ಪೂರ, ಏನಪ್ಪ ಅದಕ್ಕೆ ಶಮಾಧಿ ಸಂಪತ್ತಿ ಬೇಕು ಪೂರ, ಮುಮುಕ್ಷತ್ವ ಬೇಕು ಪೂರ. ಅದು ಇತ್ತು ಅಂದ್ರೆ ಮನುಷ್ಯ ಏನು ಮಾಡೋಂಗಿಲ್ಲ. ಭಾಳ ಹಸುವಾಗಿತ್ತು ಅಂದ್ರೆ ಯಾಕೆ ಬೇಯಲಿಕ್ಕೆ ಬೇಕು, ರೊಟ್ಟಿ ಕೊಡ್ರಿ ಅಂತ ನಾವು ಬೇಯ್ರಿ ಅನ್ರಿ. ಯಾಕೆ? ಅದು ಭುಕ್ಷು ಉಳ್ಕಿವಿ ಯಾವ ನೋಡೋಂಗಿಲ್ಲ. ಬಿಸಿಲಾಗ ಯಾಕೆ ಹೋಗಲಿ, ಬೇಯ್ತಾರೆ ಹೆಂಗೆ ಮಾಡಲಿ ಅನ್ನಂಗಿಲ್ಲ. ಬೈಯಲ್ಲ ಯಾಕೆ, ಬಿಸಿಲು ಇರೋದು ಯಾಕೆ, ಒಟ್ಟು ನನಗೆ ಹಸು ಹೋಗ್ಬೇಕು. ಅದಲ್ಲ ಎಲ್ಲ ಸಾರು ಮಾಡ್ತಾರೆ ನೋಡ್ರಿ. ಹಂಗೆ ಮುಮುಕ್ಷುನು ಕೂಡ ಹಂಗಿರ್ಬೇಕಂತಾರೆ ಅವರು. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಯೇಷು ಸತ್ಸು ವಿವೇಕ, ವೈರಾಗ್ಯ, ಶಮ, ಮೋಕ್ಷತ್ವ. ಯೇಷು ಇವು ಸತ್ಸು ಇದ್ದರೇನೆ ಏವ ಸನ್ನಿಷ್ಠ ಬ್ರಹ್ಮನಿಷ್ಠ, ಬ್ರಹ್ಮಜ್ಞಾನ ನಿಮಗೆ ಪರಮಾತ್ಮನ ಜ್ಞಾನ ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು, ಯದ ಅಭಾವೇ ಅವು ಇದ್ದಿದ್ರೆ ನ ಸಿದ್ಧತಿ, ಸಿಗಂಗಿಲ್ಲ, ಸಿಗಂಗಿಲ್ಲ. ಅವು ಇದ್ದರೇ ಸಿಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ. ಆದರೆ ಪೂರ ವೈರಾಗ್ಯನ ಎಟ್ಟ ಇಲ್ಲ, ಮುಮುಕ್ಷತ್ವವೇ ಬೇಕಲ್ಲ. ಉಳುಕಿವೆ ಶಮ, ಷಡ್ ಸಂಪತ್ತಿ, ವಿವೇಕ, 2 ವಿವೇಕ ಒಂದು, ಮುಮುಕ್ಷು ಇವೆರಡು ಪಕ್ಕ ಬೇಕು. ನಡಬೇಕಂದ್ರೆ ಸ್ವಲ್ಪ ಇದು ನಡೀತದೆ. ಏನು ವೈರಾಗ್ಯ ಇರ್ತದಲ್ಲ, ಶಮ, ಷಡ್ ಸಂಪತ್ತಿ ಸ್ವಲ್ಪ ಇದು ನಡೀತದೆ. ಇವು ಆದಾವಂತೇಚ ಎನ್ನಾಸ್ತಿ ವರ್ತಮಾನ ಇಪ್ಪತ್ತ. ಮುಮುಕ್ಷು ಅನ್ನೋದಿಲ್ಲ. ಇಲ್ಲಿ ಮೊಟ್ಟ ಮೊದಲು ವಿವೇಕ ಇಲ್ಲ ಅಂತ ಕೇಳಿದ್ರೆ ಏನೂ ಆಗೋದಿಲ್ಲ. ಏನಾಗಿ ಬೇಕಾಟು ಉಣಿಸ್ರಿ, ಬೇಕಾಟು ತಿನ್ನಿಸ್ರಿ, ತಾಲೀಮು ಮಾಡಲಿಲ್ಲ ಅಂದ್ರೆ, ಬೈಠಕ್ ಮಾಡಲಿ ಅಂದ್ರೆ ಏನೂ ಆಗೋದಿಲ್ಲ. ಆ ಹಾಲ, ಆ ಬದಾಮ ಏನೂ ಕಾಣಿಸ್ಕೊಡಂಗಿಲ್ಲ. ಮುಖ್ಯ ಇವೆರಡು ಬೇಕು, ವಿವೇಕ ಬೇಕು, ವೈರಾಗ್ಯ ಬೇಕು. ನಡಬರಿಕೆ ಸ್ವಲ್ಪ ನಡೀತಾ
ನಡೀತದೆ. ಎಷ್ಟು ಬೇಕು ಅಷ್ಟು ಶಮದಮ, ಎಷ್ಟು ಬೇಕು ಅಷ್ಟು ವೈರಾಗ್ಯ ನಡೀತದೆ. ಪೂರ್ಣ ವೈರಾಗ್ಯ, ಪೂರ್ಣ ಶಮ ಸಂಪತ್ತಿತ್ತು ಅಂದ್ರೆ ಸಂಪ್ರಜ್ಞಾತ ಸುಖ, ಅಸಂಪ್ರಜ್ಞಾತ ಸುಖವನ್ನು ಭೋಗಿಸ್ತಾನೆ. ಶಾಸ್ತ್ರದ ಮರ್ಮದಿದು. ಇಲ್ಲ ಮುಕ್ತರಾಗ್ತಾನೆ, ಆನಂದದ ಅಷ್ಟು ಎಷ್ಟು ಬೇಕು ಅವನಿಗೆ ಆಗೋದಿಲ್ಲ. ಅದಕ್ಕಂತಾರೆ ಅವರು ಯೇಷು ಸತ್ಸು, ಇವು ಯಾವ ವಿವೇಕ ವೈರಾಗ್ಯ ಸಂಪತ್ತಿ ಮೋಕ್ಷ ಇವು ಇದ್ರೆ ಏನಪ್ಪ ಸನ್ನಿಷ್ಠ ಬ್ರಹ್ಮನಿಷ್ಠತ್ವ ಬರ್ತದೆ. ಅವನಿಗೆ ಆನಂದ ಆವಿರ್ಭಾವ ಆಗ್ತದೆ, ಅನುಭೂತಿ ಆಗ್ತದೆ. ಇಲ್ಲ ಅಂದ್ರೆ ಯದ್ ಅಭಾವೇ, ಇವು ಬರೋಬ್ಬರಿ ಎಷ್ಟು ಬೇಕಟ್ಟು ಇಲ್ಲ ಅಂದರೆ ನ ಸಿದ್ಧತಿ, ನಿನಗೆ ಬ್ರಹ್ಮನಿಷ್ಠತ್ವ ಬರುವುದಿಲ್ಲ. ಅದಕ್ಕಂತಾರೆ ಅವರು ಇವು ನಾಲ್ಕು ಭಾಳ ಜರೂರಿ ಅದ ಬ್ರಹ್ಮಾನುಭೂತಿಗೆ. ಮತ್ತು ಅವು ಯಾವ ರೀ ಅದಕ್ಕೆ ಒಂದು ಹೇಳ್ತಾರೆ, ಆದವು. ಆದವು ಅಂದ್ರೆ ಆದವಾನೇ ಅಲ್ಲ, ಮೊದಲ ಮೊಟ್ಟ ಮೊದಲ ಅಂತ. ಭಾಳ ಮಂದಿ ಹೆಸರು ಆದವದ. ಅದಕ್ಕೆ ಆದವು ಅಂದ್ರೆ ಮೂಲ. ಈ ದಾರಿಗೆ ಹೋಗ್ಬೇಕಂದ್ರೆ ನಡಿಬೇಕಂದ್ರೆ ಮೊದಲು ಎದ್ದರೆ ನಿಂದಿರ್ಬೇಕಲ್ರಿ. ಎದ್ನಲ್ಲಿ ನಡಿತಾನೆ, ಕುಂಡಿ ಹೇಳ್ತಾನೆ. ನಡಿಬೇಕಂದ್ರೆ ಮೊದಲು ಎದ್ದು ನಿಂದರು. ಅದು ಜಡ್ ಬಿದ್ದರೆ ಮೊದಲು ಎದ್ದು ನಿಂದಿರ್ಸ್ತಾರೆ, ಅಂದರೆ ನಡಿ ಹೆಜ್ಜೆ ಹಾಕತ್ತಾರೆ. ಕುಂಡ್ರೆ ಬಿದ್ದಂದ್ರೆ ಅವನು ಏನು ನಡಿ ಅನ್ಬೇಕು ಅವನು, ಇಲ್ಲ. ಅದಕ್ಕಂತಾರೆ ಅವರು ಆದವು ಮೊಟ್ಟ ಮೊದಲ ಈ ಮಾರ್ಗಕ್ಕೆ ಹೋಗಕ್ಕೆ ಏನು ಬೇಕು? ಆದವು ನಿತ್ಯ ನಿತ್ಯ ವಿವೇಕ. ನೋಡಿ ಏನದ ಪರಿಗಣ್ಯತೆ. ಗಣ್ಯತೆ ಅಂದಿಲ್ರಿ, ಪೂರ್ಣತಃ. ಪೂರ್ಣತಃ ಅಂದ್ರೆ ಎಲ್ಲರೂ, ಎಷ್ಟು ಮಂದಿ ವೇದಾಂತ ಹೇಳೋರು ಆಚಾರ್ಯರ ಎಲ್ಲರಿಗೂ ಒಬ್ಬರದಲ್ಲ, ಎಷ್ಟು ಮಂದಿ ಅದಾರ ಎಲ್ಲರೂ. ಅವರು ಸತ್ಯವನ್ನು ಕಾಣಬೇಕಂದ್ರೆ, ದೇವರನ್ನು ಕಾಣಬೇಕಂದ್ರೆ, ಆತ್ಮಜ್ಞಾನ ಆಗಬೇಕಂದ್ರೆ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ವಿವೇಕ ಪರಿಗಣ್ಯತೆ. ಪೂರ್ಣತಃ ಸಂಪೂರ್ಣ ಏನಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ವಿಚಾರ ಮೊದಲು ಬರಬೇಕು. ಯಾಕೆ ಅವಿಚಾರೇಣ ಕೃತ ಬಂಧ ಮತ್ತದಿಲ್ಲದ್ರೆ ಹೆಂಗಾಗ್ತದೆ? ನೀವು ವಿಚಾರ ಮಾಡದೇ ಇರುವುದರಿಂದ. ಮಾಮ ಮನೆ ಕುಂತಾನ, ಯಾಕೆ ವಿಚಾರ ಮಾಡಿಲ್ಲ. ನೀ ಯಾರು ಅಂತ ಕೇಳೋದು ಬಾಯ್ ಅಂತ. ಹಂಗೆ ಈ ಅಜ್ಞಾನನ ವಿಚಾರ ಅವಿಚಾರೇಣ ಕೃತಃ ಬಂದ. ವಿಚಾರೇಣ ಇವ ನಿವರ್ತೈತಿ. ವಿಚಾರ ಮಾಡಿದ್ರೆ ಹೋಗ್ತದೆ. ಅದಕ್ಕೆ ಹೇಳಿದ್ರು ಅವರು ಮೊಟ್ಟ ಮೊದಲೇನಪ್ಪ ಅಂತ ಕೇಳಿದ್ರೆ ವಿವೇಕ ಪರಿಗಣ್ಯತೆ. ಎರಡನೇದೇನು? ಇಹ ಅಮೂತ್ರ ಫಲ ಭೋಗ ವಿರಾಗ ತದನಂತರಂ. ವಿವೇಕ ಆದಮೇಲೆ ತದ ಅನಂತರಂ ವಿವೇಕಾನಂತರಂ. ಏನಂದ್ರೆ ಇಹಲೋಕದ ಪರಲೋಕದ ಏನಪ್ಪ ಫಲ ಅಂದ್ರೆ ಪುಣ್ಯ ವಸ್ತು. ಇಹಲೋಕದಲ್ಲಿ ಧನ ಕನಕಾದಿಗಳು, ಅಲ್ಲೇನಪ್ಪ ಅಂತ ಕೇಳಿದ್ರೆ ಅಪ್ಸರ ಲಂಭ ಅಮೃತಪಾನ ನಂದನನ ವಿಹಾರ ಏನು ಹೇಳ್ತಾರೆ, ಅವು ಫಲ. ಅವುದರಲ್ಲಿ ವಿರಾಗ ತದನಂತರಂ. ತತ್ತರ್ ವಿವೇಕ ಅನಂತರಂ. ವಿವೇಕ ಆದಮೇಲೆ ಫಲಭೋಗ ಅಪೇಕ್ಷೆ ರಹಿತವಾಗಿರ್ತಕ್ಕಂಥ ವೈರಾಗ್ಯ ಏನಪ್ಪ ಅಂತ ಕೇಳಿ ಬರ್ತದೆ. ಆಮೇಲೆ ಕೆಲಸ ಚಾಲು ಮಾಡಿದ್ವಿ ಅಂದ್ರೆ ಸಂಸಾರನೂ ವೈರಾಗ್ಯನೂ ಬಂತು, ವಿಚಾರವೂ ಬಂತು. ಇನ್ನು ಗುರುಗಳ ಹಂತಕ್ಕೆ ಹೋಗಿ ವಿಚಾರ ಮಾಡಕ್ಕೆ ಏನು ಹೊತ್ತು ಹೊಂಡಿದ್ರೆ ನೀವು ಚಹಾ ಕುಡ್ತಿದ್ರು, ಇಲ್ಲಿ ಚಹಾ ಇಲ್ಲ, ನಾಷ್ಟ ಇಲ್ಲ, ಟೈಮ್ ಸರಿ ಊಟ ಇಲ್ಲ,
ಮಕ್ಕೊಳ್ಳೋಕ್ಕೆ ಸೌಡೇ ಇಲ್ಲ. ಹೆಂಗೆ ಮಾಡ್ಬೇಕು ರೀ? ಹೆಂಗೆ ಮಾಡ್ಬೇಕು? ಬಗೆಹರಂಗಿಲ್ಲಪ್ಪ. ಇದೇನು ಬಗೆಹರಿಲಾರ್ದ ಮಾತು ಅದಲ್ರಿ. ಇದು ಶ್ರಮ. ಇದು ಕುಂತ ಕಾಲು ನೋಯಕತ್ತವ ದಮ. ಹೆಂಗಿದೆ ನೋಡಿ. ಎಟ್ಟು ಯಾಕೆ ನೋಯಾಕಲ್ಲಕ್ಕೆ ಕುಂಡ್ರದು ದಮ, ಎಟ್ಟು ಯಾಕೆ ತ್ರಾಸಾಗಲ್ಲ, ಯಾಕೆ ಕಾಫಿ ಸಿಗಲಿ ಬೀಳಲಿ, ಅಭ್ಯಾಸ ಮಾಡೋದು ಓದೋದು ಇದು ಶ್ರಮ. ಮನಸ್ಸಿಗೆ ಹೋಗ್ಬಿಡಂಗಿಲ್ಲ. ಇವೆಲ್ಲ ಅಂತಾರೆ ಅವರು. ಶಮ ದಮಾದಿ ತಿತಿಕ್ಷ ಇವೇನಪ್ಪ ಅಂತ ಕೇಳಿದರೆ ಇವು ಬೇಕು. ಹೌದಲ್ಲ? ಇದು ಆದಮೇಲೆ ಮುಮುಕ್ಷು. ಹೌದಲ್ಲ? ಧನ ಗಳಿಸ್ಬೇಕನ್ನೋ ಬರೀ ಇಚ್ಛೆ ಮಾಡಿದ್ರೆ ನಡೆಯಂಗಿಲ್ಲ. ಕಷ್ಟ ಭಾಳ ಪಡ್ಬೇಕಾಗ್ತದೆ. ಕಷ್ಟ ಭಾಳ ಪಡ್ಬೇಕಾಗ್ತದೆ. ಸುಮ್ಮಕ್ಕದ ಏನು ಹೊಲ ಸುಮ್ಮನೆ ಬೆಳೆಯಂಗಿಲ್ಲ. ಮೈ ಮಣ್ಣು ಮಾಡಬೇಕು. ಗದ ಹಾಗೆ ಸಿಗಂಗಿಲ್ಲ. ಮೈ ಮಣ್ಣು ಮಾಡಬೇಕು ಅಂದ್ರೆ ಸಿಗ್ತದೆ. ಅವೆಲ್ಲ ಸಹನ ಮಾಡಬೇಕು. ಶಮದ ಮಾದಿಗಳು ಇತ್ತು ಅಂದರೆ ಇದು ಮೂರನೇ ಸಾಮಾನು. ಎಲ್ಲನೂ ಅದ. ಯಾಕೆ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ನನಗೆ. ಚಂತಾನ ಹಾಲು ಕುಡಿತಾನೆ, ಪೈಲ ಕುಸ್ತಿನೇ ಹಿಡಿಯಂಗಿಲ್ಲ. ಏನು ಮಾಡಬೇಕು? ಹಾಲು ಕುಡಿತಾನೆ, ಬೇಟಕ್ಕೂ ಹೊಡಿತಾನೆ, ಬದಾಮೂ ತಿಂತಾನೆ. ಏನು ಮಾಡಬೇಕು? ನಡಿಯಪ್ಪ ಹೋಳಿಗೆ ಬಲ್ಲಪ್ಪ. ಕುಸ್ತಿ ಆಡೋ ಸಲುವಾಗಿಯೇ ಬದಾಮ್ ತಿನ್ನೋದು. ಅದು ಈ ಬದಾಮ್ ತಿನ್ನು ಕುಂತ ಹಂಗೆ ಶಮದಮಾದಿ ಎಲ್ಲ ಬಂದು ಮುಮುಕ್ಷತ್ವನೇ ಬರಲಿ ಅಂದರೆ ಏನು ಮಾಡ್ಬೇಕ್ರಿ ಇದಕ್ಕೆ? ಅದು ಬೇಕಲ್ಲ, ಮುಮುಕ್ಷತ್ವ ಬೇಕು. ಮುಕ್ತುಮ್ ಇಚ್ಛು ಮುಮುಕ್ಷು. ಜನ್ಮ ಮರಣ ಬಂಧನದಿಂದ ನಾನು ದಾಟಬೇಕು ಅಂತಕ್ಕಂಥ ಮುಮುಕ್ಷು ಬೇಕು. ಇವು 4 ಇದ್ರೇ ಅವನಿಗೆ ಅಧಿಕಾರಿ ಅಂತಾರೆ. ಹೌದಲ್ಲ? ನೇಮ್ ಅದ. ಪೊಲೀಸ್ ಭರ್ತಿ ಆಗ್ಬೇಕಾದ್ರೆ ಇಷ್ಟು ಉದ್ದಿರಬೇಕು, ಇಷ್ಟು ವಜನ್ ಇರಬೇಕು, ಛಾತಿ ಇಷ್ಟು ಇರಬೇಕು. ಜೋಳದ ದಂಟೆ ನಂಗಿದ್ದಂದ್ರೆ ಹೆಂಗೆ ಭರ್ತಿ ಮಾಡ್ತಾನೆ ಅವನಿಗೆ? ಭರ್ತಿ ಮಾಡೋಂಗಿಲ್ಲ. ಅದು ಇರಬೇಕು. ಎಲ್ಲ ಇವ ಇದ್ದರೆ ಮಿಲ್ಟ್ರಿ ಫಿಟ್. ಅದಲ್ಲ, ಉದ್ದ 5 ಫೀಟ್ ಮೇಲೆ ಇರಬೇಕು. ಕಮ್ಮಿಯಪ್ಪ ಅಂದ್ರೆ 30-35 ಛಾತಿ ಇರಬೇಕು. ಹೌದಲ್ಲ? ಇರಬೇಕಲ್ಲ. ಉಳ್ಕಿವ್ ನೋಡೋಂಗಿಲ್ಲ. ಬಣ್ಣ ಕೆಂಪು ನೋಡೋಂಗಿಲ್ಲ. ಯಾವ ಜಾತಿ ನೋಡೋಂಗಿಲ್ಲ. ಮಿಲ್ಟ್ರಿ ಫಿಟ್ ಹಾಕಿ ಇಷ್ಟು ಉದ್ದ, ಇಷ್ಟು ದಪ್ಪ, ಇಷ್ಟು ಕಲ್ತಾವ. ಎಲ್ಲಕ್ಕೆ ನೇಮ್ ಅದಲ್ರಿ. ಹಾಗೆ ಇಲ್ಲಿ ಈ ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೊದಲು ವಿವೇಕ ಮಾಡೋದಿರಬೇಕು. ವಿವೇಕ ಅಂದ್ರೆ ಏನು ಅನ್ನೋದು ಅವ್ರು ಹೇಳ್ತಾರೆ ಮುಂದೆ. ಬಹುಶಃ ಅವ್ರು ಹೇಳ್ತಾರೆ ವಿವೇಕ ಇರಬೇಕು. ವಿವೇಕಿನೋ ವಿರಕ್ತಶ್ಯ. ಇವೆರಡು ಹಿಂಗೆ ಜೋಡಿ ಅದ. ಅವಳಿ ಜೋಳ ಮಕ್ಕಳಿದ್ದಂಗೆ ರೀ. ಅವಳಿ ಜೋಳದ ಇರ್ತಾವಲ್ರಿ, ಹಾಗೆ ವಿವೇಕ ಇದ್ದರೆ ವಿರಕ್ತಿ ಬರ್ತದೆ. ವೈರಾಗ್ಯ ಇದ್ರೇ ಅವನು ಸ್ವಲ್ಪ ವಿವೇಕಕ್ಕೆ ಅನುಕೂಲ ಆಗ್ತದೆ. ಇಲ್ಲಕ್ಕೆ ಇವೆರಡೂ ಇಲ್ಲದ್ರೆ ಹಂಗಿಲ್ಲ. ಜೋಡಿ ಅದು. ವಿವೇಕದ ವೈರಾಗ್ಯ ಬರ್ತದೆ, ಪ್ರಶ್ನೆ ಇಲ್ಲ. ದೋಷ ದರ್ಶನವೇ ಬೀಜವು. ದರ್ಶನ ವಿವೇಕದ ವಲ್ಲ ಆಯಿ ಅನ್ನೋದೇ ಏನದು ವೈರಾಗ್ಯ. ಶಾಸ್ತ್ರ ಹೇಳ್ತಲ್ಲ, ವಿವೇಕಿಲ್ಲದೆ ವೈರಾಗ್ಯ ಬರೋಂಗಿಲ್ಲ. ಬಂದರೂ ಅದು ಭಾಳ ಹೊತ್ತ ಒಳ್ಳೆಯಂಗಿಲ್ಲ. ಅದಕ್ಕೆ ನಂತವರು ಹೆಂಗಿರಬೇಕು ಅಂದ್ರೆ ವಿವೇಕಶಾಲಿ. ಆ ವಿವೇಕ ಹಾಗೆ ಬರೋಂಗಿಲ್ಲ. ಅದು ಅನ್ಯದರಲ್ಲಿ ರಮಮಾಣ ಮಾಡತಕ್ಕಂಥ ವ್ಯಕ್ತಿಗೆ ಬರೋಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಪರೀಕ್ಷೆ ಮಾಡಕತ್ತಂದ್ರೆ ವಿವೇಕ. ಹ್ಞೂ ಅಂದ್ರೆ ವಿವೇಕ ಅಲ್ಲ. ಅದಕ್ಕೆ ಭಾಗ್ಯೋದಯನ ಬಹುಜನ್ಮ ಸಮಾರ್ಜಿತೇನ. ವಿವೇಕ ಹಾಗೆ ಬರೋಂಗಿಲ್ಲ ಅಂದವರು. ಭಾಗ್ಯೋದಯನ ಬಹುಜನ್ಮ ಸಮಾರ್ಜಿತೇನ. ಬಹುಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದ ಏನಾಗ್ತದೆ? ಸತ್ಸಂಗ ಮಂಚ ಲಭತೆ.
ಆ ಪುಣ್ಯ ಮಾಡಿದರೆ ಸಂತರ ಸಂಘ ದೊರೀತದೆ. ಸಂತರ ಸಂಘ ದೊರೀತು ಅಂತ ಕೇಳಿದರೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಅಂಧಕಾರ ನಾಶಂ ವಿಧಾಯ ಉದಯತೆ ವಿವೇಕ. ಹೆಂಗೆ ಹೇಳಿದ್ರು ನೋಡ್ರಿ. ಅನಂತ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಏನಪ್ಪ ಅಂತ ಕೇಳಿದ್ರೆ ಏನು ಸಿಗ್ತದೆ? ಸಂತರು ಸಿಗ್ತದೆ. ಅವ್ರ ಅಂತ್ಯಕ್ಕೆ ಹೋದರೆ ವಿವೇಕ ಬರ್ತದೆ. ಹೌದಲ್ಲ? ಭಾಳ ರೊಕ್ಕದ ನೀನು ಅಂತ್ಯಕ್ಕೆ ಡಾಕ್ಟರ್ ಆಗಂಗಿಲ್ಲ, ಶೀಟ್ ಸಿಗ್ತದೆ ಡಾಕ್ಟರ್ ಮತ್ತು ಹೋಗ್ಬೇಕಿಲ್ಲ ಅವ್ರ ಅಂತ್ಯಕ್ಕೆ ಕರೆಯೋಕೆ ಡಾಕ್ಟರ್ ಅಂತ. ಭಾಳ ರೊಕ್ಕಿದ್ದವನಿಗೆ ಮೆಡಿಕಲ್ ಶೀಟ್ ಸಿಗ್ತದೆ, ಡಾಕ್ಟರ್ ಆಗಂಗಿಲ್ಲ. ಡಾಕ್ಟರ್ ಆಗ್ಬೇಕಾದ್ರೆ ದಿನ ಕ್ಲಾಸಿಗೆ ಹೋಗ್ಬೇಕು, ಡಾಕ್ಟರ್ ಅಂತ ಓದಬೇಕು, ಅಭ್ಯಾಸ ಮಾಡಬೇಕು, ಆಪ್ರೇಷನ್ ಮಾಡಲು ಹೋಗಬೇಕು, ಇಂಜೆಕ್ಷನ್ ಕೊಡಲು ಹೋಗಬೇಕು. ಹಾಗೆ ಅನಂತ ಜನ್ಮದ ಪುಣ್ಯ ಇದ್ದರೆ ಸತ್ಸಂಗ ಸಿಗ್ತದೆ. ಸತ್ಸಂಗ ಸಿಕ್ತು ಅಂತ ಕೇಳಿದ್ರೆ ಏನಾಗ್ತದೆ? ಅಜ್ಞಾನ ಅಹಂಕಾರವನ್ನು ನಾಶ ಮಾಡುವ ವಿವೇಕ ಉತ್ಪನ್ನ ಆಗ್ತದೆ. ಅದಿದೆ ಸತ್ಸಂಗಸ್ಯ ವಿವೇಕಸ್ಯ ನಿರ್ಮಲಂ ನಯನದ್ವಯಂ. ಅದಕ್ಕೆ ಹೇಳಿದ್ರಲ್ಲ, ಅವೆರಡೂ ಇರ್ತದೆ. ವಿವೇಕ ಹಾಗೆ ಹುಟ್ಟಂಗಿಲ್ಲ ಅಂತಾರೆ ಶಾಸ್ತ್ರವರು. ಅದು ವಿವೇಕ ಅಂದ್ರೆ ಹೇಳಿ ಬಂದ ನೋಡಿ ಹಿಂದೆ ಊಹಾಪೋಹ ವಿಲಕ್ಷಣ ಎರಡು ಚಂದ ಹೇಳಿದ್ರು. ಅವು ಇದ್ದವರಿಗೆ ಸತ್ಸಂಗ ಬಂತು ಅಂದ್ರೆ ಆಗ್ತದೆ. ಮತ್ತು ಅವ್ರು ಹೇಳೋದಕ್ಕೆ ಅರ್ಥ ಮಾಡೋಕ್ಕೆ ಒಂದು ಬುದ್ಧಿನೇ ಇಲ್ಲ ಅಂದ್ರೆ ಅಲ್ಲಿ ಕುಂತರು ಏನಾಗ್ತದೆ? ಕಲ್ಲು ಕುಂತಿರ್ತಾವೆ ಸತ್ಸಂಗದಾಗ, ಅಲ್ಲಿ ಈ ಸ್ಪೀಕರ್ ಕುಂತದ, ಅದಕ್ಕೆ ಅಂತಕ್ಕ ಊಹಾಪೋಹ ವಿಲಕ್ಷಣ ವಿಚಕ್ಷಣ ಇರ್ಬೇಕು ಅವ. ಅಂಥ ಮನುಷ್ಯ ಇದ್ದ ಅಂತ ಕೇಳಿದ್ರೆ ಅವನಿಗೇನಾಗ್ತದಂದ್ರೆ ಅಲ್ಲಿ ಜ್ಞಾನ ಉತ್ಪನ್ನ ಆಗ್ತದೆ. ಇಲ್ಲಕ್ಕಂದ್ರೆ ಏನಪ್ಪ ಅಂತ ಕೇಳಿದ್ರೆ ಜ್ಞಾನ ಆಗೋದಿಲ್ಲ ಅಂತ ಮಹಾತ್ಮರು ಹೇಳಿದ್ರು. ಅಂತ ಮಹಾತ್ಮನಪ್ಪ ಅಂದ್ರೆ ಹೇಳಿದ್ರು. ಈಗ ವಾಲ್ಯಾಕೋಳಿ ವಾಲ್ಮೀಕಿ ಆದ ಅದರ ಯಾವಾಗ ಯಾರು ಬೆಟ್ಟ ಆದ್ರೆ ಅವನಿಗೆ? ನಾರದ ಬೆಟ್ಟ. ನಾರದ ಬೆಟ್ಟ ಅದ. ಬೆಟ್ಟ ಮಾಡಿ ಏನು ಹೇಳ್ದ? ಯಾರು ಸಲುವಾಗಿಟ್ಟು ಪಾಪ ಮಾಡಕತ್ತೀರಿ, ಅವ್ರು ನಿನ್ನ ಜೊತೆಗೆ ಬರ್ತಾರೇನು ವಿಚಾರ ಮಾಡು. ಮನೆಗೆ ಹೋದ. ಏನಂತೀರಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಏನು ನೋಡಿ, ನಾ ಮಾಡಿದ ಪಾಪಕ್ಕೆ ನೀವು ಇದ್ದೀರಿ ಅಂದರು. ಎಲ್ತಕ್ಕ ವಾಲ್ಮೀಕಿ ವಿಷಯ ಆಗಲಿಕ್ಕೆ ನಾರದ ಭೇಟಿ ಆಗಿಲ್ಲ, ಅಲ್ಲಿ ತನಕ ವಿವೇಕನೇ ಬರೋಂಗಿಲ್ಲ. ಅವರು ಸಲಹೆ ಮಾಡ್ಯಾನ. ಇದಕ್ಕೆ ವಿವೇಕ ಅಂತಾರೆ. ವಿವೇಕದಲ್ಲಿ ಮಹಾತ್ಮರು ಭೇಟಿ ಆದರೆ ವಿವೇಕ ಇಲ್ಲಕ್ಕೆ ವಿವೇಕ ಬರುವುದಿಲ್ಲ ಮನುಷ್ಯನಿಗೆ. ಶಾಣೆ ಬೇಕು, ಊಹಾಪೋಹ ಬುದ್ಧಿ ಬೇಕು. ಅದೊಬ್ಬರು ಒಂದು ದೃಷ್ಟಾಂತ ಬರೀತಾರೆ. ಯಾವನು ಶರಿಗುಡುಕಿದ್ದಂತ ರೀ, ಹೌದ್ರಿ, ಶರಿ ಕುಡಿದ ಮೇಲೆ ತಿನ್ನಕ್ಕೆ ಬೇಕೇ ಅಲ್ರಿ, ಏನು ಬೇಕೇ. ಅವ ಚಲೋ ಫುಲ್ಲು ಶರಿ ಕುಡಿದು 1 ಕಿಲೋ ತೊಗೊಂಬಂದ. ಹೆಂಡ್ತಿಗೆ ಹೇಳ್ದ, ಅಡುಗೆ ಮಾಡಿ ನಾವು ಹರ್ಕೊಂಡಿರ್ತೀನಿ ಅಂತ ಹರ್ಕೊಂತಾವ. ಆಕೆ ತವ್ರ ಮನೆ ಊರಾಗೆ ಇರ್ತೀನಿ. ಹೆಣ್ಮಕ್ಳು ತವ್ರ ಮನೆ ಊರಾಗಿರ್ಬಾರ್ದು, ಜವಳ ಶುರುವಾಗ್ತದೆ. ತವ್ರ ಮನೆ ಊರಾಗಿತ್ತು, ತವ್ರ ಮನೆ ಜೀವ ಅದೊಂದು ಕಿಲೋ ಆ ಕಡೆ ಪಾರ್ಸಲ್ ಮಾಡಿದ್ವಿ. ಸಾದಾ ಬ್ಯಾಳೆ ಪಲ್ಯ ಮಾಡೋದು. ಇದು ಭರ ನಿಷೇಧಾಗಿದ್ದವ. ಊಟಕ್ಕೆ ಕುಂತ, ಅಡುಗೆನೇ ಇತ್ತಿಲ್ಲ. ಅದು ಕ್ಯಾ ಹೋಗಯ್ಯ ಅಂದರು, ಕೆದರ್ ಗಯ ಅಂದ, ಬೆಲ್ಲಿ ಖಾಗಯ್ಯ ಅಂದಕ್ಕೆ. ಅದು ಏನಪ್ಪ ಅಂದ್ರೆ ಬೆಕ್ಕು ತಿಂದದ. ಮತ್ತು ಏನು ಮಾಡ್ತಾನೆ ಅವ? ಹ್ಞೂ ಅನ್ಬೇಕಲ್ಲ. ಅವ ಹಂಗಿರ್ಲಿಲ್ಲ, ಹ್ಞೂ ಅನ್ನೋದು. ಎಲ್ಲದ ಬೆಕ್ಕ ಅನ್ನೋ, ಇಲ್ಲಿ ಮನೆಯಾಗದ ತೊಗೊಂಬ ಅದಕ್ಕೆ ಅಂದ. ತಂದು ತಕಡಿ ತೊಗೊಂಬ ಅಂದ. ಊಹಾಪೋಹ ವಿಚಕ್ಷಣ. ತಕಡಿ ತಂದ, 1 ಕಿಲೋ ಕಲ್ಲಿಟ್ಟ, ಈ ಕಡೆ ಬೆಕ್ಕಿಟ್ಟ. ಅದು 1 ಕಿಲೋ ಇತ್ತು. ಅವ
ಇಫ್ ದೇರ್ ಇಸ್ ಎ ಕ್ಯಾಟ್ ವೇರ್ ಇಸ್ ಮೀಟ್, ಇಫ್ ದೇರ್ ಇಸ್ ಎ ಮೀಟ್ ವೇರ್ ಇಸ್ ಎ ಕ್ಯಾಟ್. ಒಂದು ವೇಳೆ ನಂದು 1 ಕಿಲೋ ಹೌದಲ್ಲ, ಅದು ಪೂರಾ ಕಿಲೋ ತಿಂದಂದ್ರೆ 2 ಕಿಲೋ ಆಗ್ಬೇಕಲ್ಲ. ಇದು ಬೆಕ್ಕು 1 ಕಿಲೋ ಅದಂದ್ರೆ ಇದು ಬೆಕ್ಕು ಅನ್ನಬೇಕು, ಇದಕ್ಕೆ ಮಾಂಸ ಅನ್ನಬೇಕು. ಇದು ಬೆಕ್ಕು ಅಂದು ನನ್ನ ಮಾಂಸ ಎಲ್ಲಿ ಹೋಯ್ತು, ಇದು ಮಾಂಸ ಅಂದು ಬೆಕ್ಕು ಎಲ್ಲಿ ಹೋಯ್ತು. ಖರೆ ಹೇಳು ಅಂದ, ಅವ್ರ ಮನೆಗೆ ಕೊಟ್ಟೀನಿ ಅಂದೆ. ಇಲ್ಲ ಅಂದ್ರೆ ಮಳ್ಳಿತ್ತು ಅಂದ್ರೆ ಹೋಗ್ತಿತ್ತು ಹಂಗೆ. ಅದು ಇದಕ್ಕೆ ವಿಚಕ್ಷಣ ಅಂತ. ಮನುಷ್ಯನಿಗೆ ವಿಚಾರ ಮಾಡೋ ಶಕ್ತಿ ಇತ್ತು ಅಂದ್ರೆ ನಿರ್ಣಯ ಹಾಕದ. ನಿರ್ಣಯ ಆಯ್ತಲ್ರಿ, ಬೆಕ್ಕಲ್ಲ ಇದು ತವ್ರ ಮನೆಗೆ ಕೊಟ್ಟಾಳ ಅಂತ ಗೊತ್ತಾಯ್ತು, ತಪ್ಪು ಸಿಕ್ತು. ವಿಚಾರ ಮಾಡಲಿಲ್ಲ ಅಂದ್ರೆ ಮಳ್ಳಿತ್ತು ಅಂದ್ರೆ ತಿಂದಿರ್ಬೇಕು ಬಿಡು ಅಂತಿದ್ದಾವೆ. ಆದರೆ ವಿಚಾರದಲ್ಲಿ ನಿರ್ಣಯ ಆಗ್ತದೆ. ಅದಕ್ಕೆ ಅಂತಾರೆ ಅವರು, ವಿವೇಕ ಭಾಳ ಜರೂರಿ ಇದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಏನಪ್ಪ ಅಂತ ಕೇಳಿದರೆ, ವಿವೇಕ ಇಲ್ಲದ ಮನುಷ್ಯ ಕಣ್ಣಿದ್ದು ಕುರುಡ ನೀವನು ಅಂದರು. ಯಶ್ಯ ನಾಸ್ತಿ ವಿವೇಕ ಸೋ ಅಂಧಃ ಕಥಂ ನ ಸ್ಯಾತ್ ಮಾರ್ಗ. ಕಣ್ಣು ಇಲ್ಲವ ದಾರಿ ಹೆಂಗೆ ನಡೆಯೋಕ್ಕಾಗ್ತದೆ. ಹಂಗೆ ವಿವೇಕ ಅನ್ನೋ ಕಣ್ಣಿಲ್ಲ ಅಂದ್ರೆ ಮೋಕ್ಷದ ದಾರಿ ಅವನಿಗೆ ಬರುವುದಿಲ್ಲ, ಮೋಕ್ಷದ ದಾರಿ ಅವನಿಗೆ ಸಿಗೋದಿಲ್ಲ ಅಂತ ತಿಳ್ಕೊಂಡು ಏನು ಶಾಸ್ತ್ರದಾಗ ವಿವೇಕ ಮಾಡು ಅಂದರು. ಖರೆ ಕಣ್ಣ ಕಿಂ ಚಕ್ಷು ಶಾಸ್ತ್ರದಾಗ ಸಹಜೋ ವಿವೇಕ. ಶಂಕರಾಚಾರ್ಯ ಚಕ್ಷು ಅಂತ ಇದಕ್ಕೆ ಅನ್ನಂಗಿಲ್ಲ, ವಿವೇಕ. ನಾವು ಕಾಶಾಗಿದ್ದಾಗ 6 ಭಾಷೆ ಮಾತಾಡೋಂಗೆ ಕೂಡಿದ್ದೀನಿ ರೀ. ಮಠದಾಗೆ ಇಂಗ್ಲೀಷ್ ಮಾತಾಡ್ತಿದ್ದ, ಹಿಂದಿ ಮಾತಾಡ್ತಿದ್ದ, ಸಂಸ್ಕೃತ ಮಾತಾಡ್ತಿದ್ದ, ಸಂಗೀತ ಬಾರಿಸ್ತಿದ್ದ. ಹೆಂಗೆ ಕಣ್ಣು ನೋಡ್ರಿ. ಇವಕ್ಕೆ 2 ಕಣ್ಣಿದ್ರೂ ಒಂದು ಬರೋಂಗಿಲ್ಲ. ಅದಕ್ಕೆ ಕಣ್ಣಿದ್ದು ಕುರುಡ ನೀವನು ಅಂತ ಯಾಕಂತಾರೆ. ವಿವೇಕ ಇದ್ದರೇ ಕಣ್ಣನ್ನಬೇಕು. ಅದಕ್ಕಂತಾರೆ ಕಿಂ ಚಕ್ಷು ಅಮಲಂ ಸಹಜೋ ವಿವೇಕ. ಅದಕ್ಕಂದ್ರೆ ಅವರು ಅವನಿಗೆ ಬುದ್ಧಿವಂತ. ಮೂರ್ಖಸ್ತು ಕೋವ ವಿವೇಕಹೀನ. ಮರ್ದ ಮೂರ್ಖಂತ ಯಾರಿಗೇನಬೇಕು, ವಿವೇಕಹೀನ. ವಿವೇಕ ಇಲ್ಲದವನಿಗೆ, ಯಾರು ವಿಚಾರ ಮಾಡಲಾರ್ದವನಿಗೆ ಮುಂದೆ ಇದ್ದ ವಸ್ತು ಉಪಯೋಗವೋ ಅನುಪಯೋಗವೋ, ಯೋಗ್ಯನೋ ಅಯೋಗ್ಯನೋ, ಲಾಭವೋ ಹಾನಿನೋ ಯಾವ ವಿಚಾರ ಮಾಡೋಂಗಿಲ್ಲ. ಅವನು ಸದಾ ನುಕ್ಸಾನಾಗಿರ್ತಾನೆ ರೀ, ಅವನು ಸದಾ ದುಃಖದಾಗಿರ್ತಾನೆ. ಆ ಮುಂದಿಂದ ಅದು ತಿನ್ನಬೇಕು ತಿನ್ನಬಾರ್ದು ಯೋಚನೆ ನುಂಗದ ಅಂದ್ರೆ ಏನಾಗ್ತದೆ, ಹಾನೇ ಆಗ್ತದೆ. ಅದಕ್ಕೆ ನೋಡುವಲ್ಲಿ, ಕೇಳುವಲ್ಲಿ, ಮಾಡುವಲ್ಲಿ, ನೆನೆಸುವಲ್ಲಿ ವಿವೇಕ ಇರಬೇಕು. ಆ ಬುದ್ಧಿ ಇತ್ತು ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಅವ ಸುಖಿ ಆಗ್ತಾನೆ, ಇಲ್ಲ ಅಂತ ಆಗಂಗಿಲ್ಲ. ಅವರು ಯಾಚರಿದ್ರು ನಿದ್ದೆ ಮಾಡ್ತಾ ತಿಳ್ಕೋ. ಜಾಗೃತಿಕೋವ ವಿವೇಕ. ವಿವೇಕ ಇದ್ದವನಿಗೆ ಎಚ್ಚರದ ಅಂತ ತಿಳ್ಕೊ. ಲಾಭ ಹಾನಿ, ಸುಖ ದುಃಖ ಇವೆಲ್ಲದ್ರ ಬಗ್ಗೆ ಏನು ವಿಚಾರ ಮಾಡ್ತಾನೆ ಅವನಿಗೇನಪ್ಪ ಅಂತ ಕೇಳಿದ್ರೆ ಇರಬೇಕು. ಅದಕ್ಕೆ ವಿವೇಕ ಯಾವಾಗ ಮಾಡಬೇಕ್ರಿ? ಮುಂಜಾನೆ ಅಂತ ಸಾಯಂಕಾಲ ಅಂತ ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ. ಎರಡು ಚಂದ ಹೇಳಿದ್ರು ನೋಡಿ. ಸಂಸಾರದ ವಿಚಾರ ಯಾವಾಗಲೇ ಮಾಡಿದ್ರೆ ಬರ್ತದೆ. ಆತ್ಮ ವಿಚಾರ ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ ತರಾವಯ ಪಾರ ಭವ ಸಿಂಧು. ಮರಾಠಿಗೆ ಚಂದ ಹೇಳಿದ್ರು. ಅದಕ್ಕೆ ಮನುಷ್ಯ ಸದಾ ಸದಾ ಏನಪ್ಪ ಅಂದ್ರೆ ವಿಚಾರ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ಅವನು ದುಃಖಿ ಆಗ್ತಾನೆ. ಅದಕ್ಕೆ ವಿವೇಕ ಭಾಳ ಜರೂರಿ ಅದ. ಮುಂದೆ ಏನಪ್ಪ ಅಂತ ಕೇಳಿದರೆ ಇಹ ಅಮೂತ್ರ ಫಲ ಭೋಗ ವಿರಾಗ. ನೋಡ್ರಿ, ಇಹ ಅಮೂತ್ರ ಇಲ್ಲಿ ಪರಲೋಕದಲ್ಲಿ. ಫಲ, ಫಲ ಅಂದರೆ ಏನು ರೀ? ರಿಸಲ್ಟು. ಬರೆದವ್ರ ರಿಸಲ್ಟ್ ಬರ್ತೇನು, ಮನೆಗೆ ಕುಂತ ರಿಸಲ್ಟ್ ಬರ್ತದೆ? ಬರೆದವ್ರಿಗೆ ರಿಸಲ್ಟ್ ಬರ್ತದಲ್ಲ. ಹಾಗೆ ಇಲ್ಲಿ ಕರ್ಮ ಮಾಡಿದವನು ಉಪಾಸನೆ ಮಾಡಿದವನು ಅಂತ ಗೌಪ್ಯ ಅರ್ಥ.
ಫಲಭೋಗ ಇಹದಲ್ಲಿ ಕರ್ಮ ಮಾಡ್ತೀನಿ, ದುಡಿತೀನಿ, ರೊಕ್ಕ ಬರಬೇಕು, ಓದ್ತೀನಿ, ನೌಕರಿ ಸಿಗಬೇಕು, ಊಟ ಮಾಡ್ತೀನಿ, ಶಕ್ತಿ ನಮ್ಮದೆಲ್ಲ ಅದು ಪ್ರತಿಯೊಂದು ಕೆಲಸ ಏನಪ್ಪ ಫಲ ಅಪೇಕ್ಷೆ ಮಾಡಿಯೇ ಮಾಡ್ತೀವಿ. ಇನ್ನು ಪೂಜಾ ಪಾಠ ಅಲ್ಲಿ ಸ್ವರ್ಗದಲ್ಲಿ, ಅವು ಕೈಲಾಸದಲ್ಲಿ, ಇವೆರಡೂ ಕರ್ಮ, ಕರ್ಮದ ಫಲ ಎರಡೂ. ಅದಕ್ಕೆ ಹೇಳಿದ್ರು ಯಹ ಮೂತ್ರ ಈ ಲೋಕದ ಕರ್ಮದ ಫಲ, ಪರಲೋಕದ ಮಾಡಿದ ಕರ್ಮಫಲ. ಅವು ಏನಪ್ಪ ಅಂದ್ರೆ ವಿರಾಗ. ತದನಂತರ ವಿವೇಕ ಆದ ಕೂಡಲೇ ಎರಡನೇದೇನು ರೀ ವೈರಾಗ್ಯ. ಮನುಷ್ಯ ಏನಪ್ಪ ಅಂತ ಕೇಳಿದರೆ ಭಾಳ ಜರೂರಿ ಅದ ವೈರಾಗ್ಯ ಅಂತ ಮಹಾತ್ಮ ಅವರು ಹೇಳಿದರು. ಅವೆರಡು ಆ ವೈರಾಗ್ಯ ಏನು ಮಾಡ್ತದೆ ಮನುಷ್ಯನಿಗೆ ಅಂದ್ರೆ ಒಬ್ಬರು ಭಾಳ ಚಂದ ಬರ್ದಾರೆ. ವೈರಾಗ್ಯ ಇತ್ತು ಅಂದ್ರೆ ನಿನಗೆ ಭಕ್ತಿನೂ ಆಗ್ತದೆ, ವೈರಾಗ್ಯ ಇತ್ತು ಅಂದ್ರೆ ಜ್ಞಾನನೂ ಆಗ್ತದೆ. ಅದಕ್ಕೆ ಶಾಸ್ತ್ರದೊಳಗೆ ಏನು ಹೇಳಿದ್ರು ಅಂತ ಕೇಳಿದ್ರೆ ವೈರಾಗ್ಯ ಏನಪ್ಪ ಅಂತ ಕೇಳಿದ್ರೆ ತುಳಸಿದಾಸರು ಹೇಳ್ತಾರೆ, ಹ್ಯಾಂಗೆ ಕಣ್ಣಿದ್ದು ಮನುಷ್ಯ ಮುಂದೆ ನಡೀತಾನೆ ಬೀಳಂಗಿಲ್ಲ, ಹಂಗೆ ವೈರಾಗ್ಯ ಏನಪ್ಪ ಅಂದ್ರೆ ಭಕ್ತಿಗೆ ಒಂದು ಕಣ್ಣಿದ್ದಂಗೆ ರೀ. ಕಣ್ಣಿದ್ದು ನಡೆಯಕ್ಕೆ ಬರೋಂಗಿಲ್ಲ. ಹಾಗೆ ವೈರಾಗ್ಯ ಯಾರ್ಯಾರಿಗೆ ತುಳಸಿದಾಸ ಅಂದರೆ ಯಾರ್ಯಾರಿಗೆ ವೈರಾಗ್ಯ ಆಗಿ ಭಕ್ತಿ ಅದ ಅವರು ವೈರಾಗ್ಯದಿಂದನೇ ಆಗ್ಯಾರ, ವೈರಾಗ್ಯದಿಂದ ಆಗ್ಯಾರ. ಅದು ವೈರಾಗ್ಯ ಏನಪ್ಪ ಅಂದ್ರೆ ಭಕ್ತಿಗೆ ಏನಪ್ಪ ಅಂತ ಕೇಳಿದ್ರೆ ಕಣ್ಣಿದ್ದಂಗೆ. ಕಣ್ಣಿದ್ದು ಹೆಂಗೆ ನಡೆಯೋಕ್ಕೆ ಬರೋಂಗಿಲ್ಲ, ಹಂಗೆ ವೈರಾಗ್ಯ ಇದ್ದು ಭಕ್ತಿ ಮಾಡೋಕ್ಕೆ ಬರೋಂಗಿಲ್ಲ. ವಿರಾಗ ವೈರಾಗ್ಯ. ಸಂಸಾರದಲ್ಲಿ ರಾಗ ಇತ್ತು ಅಂದ್ರೆ ಭಕ್ತಿಯಾಗಿ ಮಾಡ್ತೀವಿ, ಅದಕ್ಕೆ ವಿರಾಗ ಇರಬೇಕು ತುಳಸಿದಾಸರು ಅಂತಾರೆ. ಇನ್ನು ಭಕ್ತಿದು ಫಲನೇ ವೈರಾಗ್ಯ. ಭಕ್ತಿ ಫಲ, ಭಕ್ತಿ ಮಾಡೋ ಏನು ಮಾಡ್ತಾನೆ? ಏನೂ ಅಲ್ಲ, ಏನೂ ಅಲ್ಲ. ಹೆಂಗದ ನೋಡ್ರಿ, ಭಕ್ತಿ ಮಾಡಿದವ್ರು ಏನು ಕೊಟ್ಟರು ಅಲ್ಲ ಅಂದರು. ರಾಜನೇ ಒಲ್ಲಂದು ಹೋದ್ಲಲ್ಲ ಮೀರಾಬಾಯಿ, ರಾಜಕೀಯ ಸ್ವಲ್ಪ ಒಲ್ಲಂದೇ ಹೋದಲ್ಲ, ಭಕ್ತಿ ಇದ್ದುಕೊಂಡೆ ಯಾರು? ಅಕ್ಕಮಹಾದೇವಿ. ಮನುಷ್ಯನಿಗೆ ಆಕಿ ಯಾರು? ಪರಮಾಂಬೋಧೆ ಮೈತ್ರ ನೋಡ್ರಿ, ಹೋಗ್ಬಿಟ್ಟು ಹೋದಕ್ಕೆ. ಮನುಷ್ಯನಿಗಂತ ಭಕ್ತಿ ಇಲ್ಲದೇ ಶಾಸ್ತ್ರದಲ್ಲಿ ಜ್ಞಾನದಲ್ಲಿ ಭಕ್ತಿ ಅದಂತ ತಿಳ್ಕೊಂಡು ನಾವಲ್ಲಂದಾಗ ನಾವಲ್ಲವಲ್ಲ. ಅದಕ್ಕೆ ಹೇಳಿದ್ರೆ ಅವರು ಭಕ್ತಿ ಏನಪ್ಪ ಅಂತ ಕೇಳಿದರೆ ಫಲನೇ ವೈರಾಗ್ಯ. ಭಕ್ತಿ ಇಲ್ಲಂದ್ರೆ ವೈರಾಗ್ಯ ಬರ. ಭಕ್ತಿ ಅಂದರೆ ಒಂದರಲ್ಲಿ ಅತಿಶಯ ಪ್ರೇಮ, ಅವು ಬೇರೆಯವರಿಗಿಟ್ಟರು ಆಸಕ್ತಿ ಅಂತೇಳಿ, ಮುಕ್ತಿ ದಾರಿಗೆ ಪರಮಾರ್ಥ ಪುಣ್ಯ ದಾರಿಗೆ ಇಟ್ಟು ಅಂದ್ರೆ ನಾವು ಭಕ್ತಿ ಅಂತೀವಿ. ಇಷ್ಟೇ ಅದು. ಅದಕ್ಕೆ ಅದು ಇಲ್ಲದೆ ನಡೆಯಂಗಿಲ್ಲ ಅಂತಾರೆ. ಮತ್ತು ಬರೀತಾರೆ ಭಕ್ತಿ ಶೃಂಗಾರನೇ ವೈರಾಗ್ಯ. ಹೌದಲ್ರಿ? ಅದು ಎಷ್ಟು ವೈರಾಗ್ಯ ಇರ್ತದೆ ಅದು ಭಕ್ತಿ ಶೃಂಗಾರ ಅಂತ. ಎಷ್ಟು ಮಂದಿ ಭಕ್ತರಾಗ್ಯಾರ ಹೆಂಗದಾರ ನೋಡ್ರಿ, 100ಕ್ಕೆ 90 ಮಂದಿ, ಯಾರೋ ಒಬ್ಬೊಬ್ಬರು ಇರೋದಕ್ಕೆ 90 ಮಂದಿ ಅವರು ಮೈ ಮೇಲೆ ಬಟ್ಟಿಲ್ಲ ಬಿಡಕ್ಕೆ. ಅದು ಶೃಂಗಾರ ರೀ ಅವ್ರಿಗೆ. ಹೋಯ್ತು ಒಳಗೆ ಬಂಗಾರ ಸರ ಬಾದು, ರುದ್ರಾಕ್ಷಿ ಬಂತು, ತುಳಸಿ ಮಾಲ ಬಂತು, ರೇಷ್ಮೆ ಬಟ್ಟೆ ಹೋಯ್ತು, ಸಾದಾ ನೋಡ್ರಿ ಅದು ಶೃಂಗಾರ ಅವ್ರಿಗೆ ಭಕ್ತಿಗೆ. ಭಕ್ತಿ ಏನಪ್ಪ ಅಂತ ವೈರಾಗ್ಯ ಏನಪ್ಪ ಇಲ್ಲ ಅಂದ್ರೆ ಅದು ಶೃಂಗಾರ ಇಲ್ಲ ಅಂತಾರೆ ಅವರು ಮಹಾತ್ಮರು. ಅದಕ್ಕೆ ಭಕ್ತಿಗೆ ಶೃಂಗಾರ ಏನಪ್ಪ ಅಂದ್ರೆ ಅದು ವೈರಾಗ್ಯ. ಭಕ್ತಿ ಇಲ್ಲಾಂದ್ರೆ ವೈರಾಗ್ಯ ಬರೋಂಗಿಲ್ಲ. ಇನ್ನು ವೈರಾಗ್ಯ ಏನಪ್ಪ ಅಂತ ಕೇಳಿದ್ರೆ ಭಕ್ತಿ ಮಗ ಅದು ಪುತ್ರ, ಅದರಿಂದನೇ ಹುಡ್ತದದು. ಸಂಸಾರದ ರಾಗ ಇದ್ದವನಿಗೆ ಭಕ್ತಿ ಹುಟ್ಟಂಗಿಲ್ಲ, ವೈರಾಗ್ಯ ಬರೋಂಗಿಲ್ಲ. ಅದು ವೈರಾಗ್ಯ ಭಕ್ತಿ ಪುತ್ರ. ಭಕ್ತಿ ಇದ್ದರೆ ವೈರಾಗ್ಯ. ಪರಮಾತ್ಮನ ಭಕ್ತಿ ಇತ್ತು, ಪ್ರಪಂಚದ ವೈರಾಗ್ಯ ಇತ್ತಂದರೆ ಪರಮಾತ್ಮ. ಎರಡೂ ಕಡೆ ಹೆಂಗಿಲ್ಲ. ಪ್ರಪಂಚಕ್ಕೆ ಏನಪ್ಪ ಅಂತ ಕೇಳಿದ್ರೆ ವಿರತಿ, ಭಕ್ತಿಯಲ್ಲಿ ರತಿ. ಅದಕ್ಕೆ ಹೇಳ್ತಾರೆ ಅವರು, ಭಕ್ತಿ ಇಲ್ಲ ಯಾವ ಕೆಲಸ ಆಗಿಲ್ಲ ನೋಡ್ರಿ. ಭಕ್ತಿ ಅಂದರೆ ಒಂದರಲ್ಲಿ ಪ್ರೀತಿಯ ನಿಷ್ಠೆ, ಅದು ಇದ್ರೇ ನಿಮಗೆ ವೈರಾಗ್ಯ ಬರ್ತದೆ.
ಎಲ್ಲ ಅಂದ್ರೆ ಬರಂಗಿಲ್ಲ ಅಂತ ಮಹಾತ್ಮನೇನಪ್ಪ ಅಂತ ಕೇಳಿದರೆ ಮಟ್ಟ ತಥೋ ಏನಪ್ಪ ಅಂದ್ರೆ ಫಲಭೋ ಭೋಗ ವಿರಾಗ ದೃಷ್ಟಾನುಶ್ರವಿಕ ವಿಷಯ ವೈತೃಷ್ಣ್ಯ ಏನಪ್ಪ ಅಂದ್ರೆ ಅಪರ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೆ ಗುಣವೈತೃಷ್ಟ್ಯಂ ಪರ ವೈರಾಗ್ಯಂ. ಆ ವೈರಾಗ್ಯಗಳು ಎರಡು, ಪರ ವೈರಾಗ್ಯ ಅಪರ ವೈರಾಗ್ಯ. ವಸ್ತುಗಳನ್ನು ಬಿಡುವುದು ಅಪರ ವೈರಾಗ್ಯ, ಅದರ ವಿಚಾರವನ್ನು ಬಿಡುವುದು ಪರ ವೈರಾಗ್ಯ. ಹೊರಗೆ ಬಿಟ್ಟೆ ಒಳಗೆ ನೆನೆಸಿದ್ರೆ ಎಲ್ಲ ವಸ್ತು ಬಿಡ್ತದೆ ಮನುಷ್ಯ, ಅದನ್ನು ಆಶೆ ಬಿಡೋದು ಕಠಿಣ, ಅದರ ಸುಖ ಬುದ್ಧಿ ಬಿಡೋದು ಕಠಿಣ. ಅದಕ್ಕಂತ ವಸ್ತುಗಳನ್ನು ತ್ಯಾಗ ಮಾಡೋದು ಅಪರ ವೈರಾಗ್ಯ. ಅದರ ಸುಖ ಬುದ್ಧಿಯನ್ನು ಕೂಡ ತ್ಯಾಗ ಮಾಡೋದು ಇದು ಪರಾವರ್ಯ. ಅದಕ್ಕೇನಪ್ಪ ಅಂದ್ರೆ ಅವೆಲ್ಲ ಬಿಡಬೇಕು. ಹೆಂಗೆ ಬಿಡಬೇಕು? ಪರಿಣಾಮ, ತಾಪ, ಸಂಸ್ಕಾರ, ದುಃಖೈ ಗುಣವೃತ್ತಿ ವಿರೋಧಾಚ ದುಃಖಮೇವ ಸರ್ವಂ ಇತಿ ವಿವೇಕಿನಃ ವೈರಾಗ್ಯಂ. ಪತಂಜಲಿಯವರು ಹೇಳ್ತಾರೆ. ಇವು ಹೆಂಗಪ್ಪ ಅಂದ್ರೆ ಹಂಗೆ ಆ ಮನುಷ್ಯನಿಗೆ ವೈರಾಗ್ಯ ಬರಬೇಕು ಅಂದ್ರೆ ದೃಷ್ಟ ಕೇಳಿ ವೈರಾಗ್ಯ ಬರ್ತದೆ, ಕೇಳಿ ವೈರಾಗ್ಯ ಬರ್ತಾರೆ. ಕೇಳಬಾರ್ದು. ಯಾರ್ದೋ ಮೇಲೆ ನಮ್ಮ ದ್ವೇಷ ಆಕತ್ತೆ, ನಮಗೇನು ನೋಡಿಲ್ಲ ಗಿಡಕ್ಕೆ ಅವ್ರು ಹಿಂಗಾದ್ರು ಬಂದು ಹೇಳಿದ್ರು ಅಂದ್ರೆ ಅವ್ರ ಬಗ್ಗೆ ನಮ್ಮಲ್ಲಿ ಒಂದು ತಯಾರಾಗ್ತದೆ, ರಾಗದ್ವೇಷಗಳು ತಯಾರಾಗ್ತದೆ. ಕೇಳೇ ನೋಡಿಲ್ಲ ಕೇಳಿಲ್ಲ ಅದು ಮನುಷ್ಯನಂತೆ ಒಂದು ಬರ್ತದೆ. ಯಾರು ಅವ್ರು ಭಾಳ ಶಾಣ್ಯರದಂತ ಸುದ್ದಿ ಬಂತು ನಮ್ಗೆ ಸಿಟ್ಟು ಬರ್ತದೆ. ಅವ್ರು ನೋಡಿಲ್ಲ ಕೇಳಿಲ್ಲ ಹೇಳಿಲ್ಲ ಕರೆ ಮನುಷ್ಯನ ಸ್ವಭಾವ ಅದ ಅಪ್ಪ. ಅಂದ್ರೆ ದೃಷ್ಟದಿಂದನೂ ಕೂಡ ಶ್ರವಣದಿಂದನೂ ಕೂಡ ಮನುಷ್ಯನಿಗೆ ದೃಷ್ಟ ಆನುಶ್ರವಿಕ ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಬರ್ತಾವೆ. ಇವು ವಿಷಯ ವಿತೃಷ್ಣ, ಇದಕ್ಕೆ ವೈರಾಗ್ಯ ಅಂತ ಕರೆದರು. ಅವು ಹೆಂಗೆ ಹಾಕವ? ಪರಿಣಾಮ, ತಾಪ, ಸಂಸ್ಕಾರ, ದುಃಖೈ ಗುಣವೃತ್ತಿ ವಿರೋಧಾಚ ದುಃಖಮೇವ ಸರ್ವಂ ವಿವೇಕಿನಃ. ವಿಚಾರ ಮಾಡು ಮನುಷ್ಯ ಇಷ್ಟು ಕಾರಣಗಳಿಂದ ವೈರಾಗ್ಯ ಆಗ್ತದೆ. ಒಂದಲ್ಲ ಏನಪ್ಪ ಅದಕ್ಕೆ ಪರಿಣಾಮ ಅವನ ಮೇಲೆ ಅದೇ ಕೊಡ್ತೀವಿ. ನಾನು ಸ್ವಂತ ಅನುಭವಿಸೀನಿ ರೀ, ಯಾರು ಹೇಳಿದವ್ರತ್ತದ ನೋಡಿ. ಅದೇ ಖಾರತ್ವ ಅಂದ್ರೆ ಮಂದಿ ಹೇಳ್ಬೇಕೇನು ಬಿಡು ಅಂತ, ನಾನು ಸ್ವಂತ ಪರಿಣಾಮ. ಮನುಷ್ಯನಿಗೆ ವೃತ್ತಿಯ ಮೇಲೆ, ದೇಹದ ಮೇಲೆ, ಮನುಷ್ಯನ ಮೇಲೆ ಪರಿಣಾಮ ಆಯಿತು ಅಂದರೆ ಬಿಟ್ಬಿಡ್ತಾನೆ ಏನು. ಆಮೇಲೆ ಏನಪ್ಪ ಅದಕ್ಕೆ ತಾಪದಿಂದ ತಾಪ ಹಾಕೋತಾರೆ, ಯಾರಾದರೂ ಬಿಡ್ತಾರೆ ಸ್ವಾಭಾವಿಕವಾಗಿ. ಬಿಟ್ಟು ಹೋಗ್ತೇವೆ ಅವನು ಬೇಡಪ್ಪ. ಆ ತಾಪ ಅನ್ನಿಸ್ಬೇಕು ಅವನಿಗೆ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ. ಅವನಿಗೆ ತಾಪತ್ರ ಜ್ಞಾನ ಆಯಿತು ಅಂದ್ರೆ ಬಿಟ್ಬಿಡ್ತಾನೆ, ಯಾಕೆ ಬೆಳ್ಕೋತಾನೆ, ಬಿಟ್ಬಿಡ್ತಾನೆ ಅವನು. ಆಮೇಲೆ ಸಂಸ್ಕಾರ, ಮಹಾನುಭಾವರ ಮಾತಿನ ವೃತ್ತಿ ಇವೆಲ್ಲ ಸಂಸ್ಕಾರಗಳು ಅವ್ರ ಮೇಲೆ ಇದ್ದು ಅಂದ್ರೆ ಯಾರಿಗ್ರಿ? ಪ್ರಹ್ಲಾದಗ, ನಚಿಕೇತ ಇವೇನು ಸಣ್ಣ ಇದ್ದು ನೋಡ್ರಿ. ಅದು ಏನಂಗೆ ಸಂಸ್ಕಾರ, ಯಾವ ಜನ್ಮ ಸಂಸ್ಕಾರ ಏನೋ. ಒಬ್ಬರು ಹುಟ್ಟು ಕೂಡಲೇ ಸನ್ಯಾಸ ಆಗ್ತಾರೆ ಶಂಕರಾಚಾರ್ಯರು, ಒಬ್ಬರು ಮುದುಕಿರು ತನಕ ಸತ್ಯಾನಾಶ ಆಗ್ತಾವೆ, ಸನ್ಯಾಸ ಆಗಿಲ್ಲ. ಏನು ಸಂಸ್ಕಾರ ಇರ್ತದೆ, ಸಂಸ್ಕಾರದ. ಒಬ್ಬರಿಗೆ ಸಂಗೀತ ಕಲಿಸ್ತೇವೆ, ಸಣ್ಣ ಹುಡುಗರು ಸಂಗೀತ ಜಲ್ದಿ ಕಲಿತಾವೆ, ಸಂಸ್ಕಾರದ ಅವನಿಗೆ. ಒಬ್ಬರಿಗೆ ಅವನಿಗೆ ಸುರ್ತಿ ಹಿಡಕ್ಕನೆ ಅಂತಕನೇ ಸಾಯ್ತಾನೆ ಅವನು, ಹಿಡಿಯಪ್ಪ. ಸಂಸ್ಕಾರ ಇರ್ತದೆ, ಜಲ್ದಿ ಹಾಕೋದು. ಅದಕ್ಕೆ ಸಂಸ್ಕಾರ ಬೇಕು. ಆ ಸಂಸ್ಕಾರ ಹಿಂದಿನ ಜನ್ಮದಲ್ಲಿ ಸಾಧುಪೇದ ನಿಚ್ಕೊಂಡು ಬರ್ತಾರಲ್ಲ ಭಗವದ್ಗೀತಾದಾಗ, ಅಲ್ಲಿಂದ ಅಲ್ಲೇ ನಿರ್ವಾಣವನೈದುವನು. ಭಗವದ್ಗೀತಾದಾಗ ಬರ್ದಾರ. ಅದಕ್ಕೆ ಅರ್ಧ ಆಗಿ ಸತ್ತ ಅಂದರೆ ಹೆಂಗಪ್ಪ ಗೀತಾದಾಗ ಹೇಳ್ತಾನೆ, ಮತ್ತೆ ಚಾಲು ಮಾಡ್ತಾನೆ. ಅದು ಸಂಸ್ಕಾರ ಅವನಿಗೆ. ಅದಕ್ಕೆ ಸ್ವಲ್ಪ ಕಲಿಸೋದ್ರಾಗೆ ಕಲಿತಾರಲ್ಲ ಸಂಸ್ಕಾರ. ಸುಮ್ಮನೆ ಹೇಳಿಕೊಡೋ ದಡ ಇದೆ ಬರ್ತಾವೆ ನೋಡ್ರಿ, ಸಂಸ್ಕಾರ.
ಹೇಳಿ ಹೇಳಿ ಅಂತಿರ್ತಾರೆ. ಸಾಕಾಯ್ತು ಮಾರೇ ಸಲ ತಲೆ ಹೊಡ್ಕೊಂಡು ಅಂತ ನೋಡ್ರಿ. ಇವ್ರ ತಲೆ ಹೊಡ್ಕೊಳ್ಳಿಲ್ಲಕ್ಕ ಅವ್ನ ತಲೆ ಹೆಂಗೆ ಇರ್ತದೆ ಹೇಳೋರು ಹೊಡ್ಕೋರಿ. ಸಂಸ್ಕಾರ ಇಲ್ಲ ಅವನಿಗೆ, ಅವನೇನು ಮಾಡ್ತಾನೆ ಪಾಪ, ಸಂಸ್ಕಾರ ಇಲ್ಲ ಅವನಿಗೆ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದರೆ, ಅದಕ್ಕೆ ಸಂಸ್ಕಾರದಿಂದ, ದುಃಖದಿಂದ. ದುಃಖ ಆಯ್ತದೆ ಮನುಷ್ಯ ತಾನೇ ಬಿಡಬೇಕಂತ ಬರ್ತದೆ. ದುಃಖ ಅನ್ನಿಸ್ತು ಅವನಿಗೆ ಅಂದ್ರೆ ಜನ್ಮ ಮರಣ ರೋಗ ಭಾಳ ದುಃಖಪ್ಪ. ಈ ದುಃಖ ಅನ್ನಿಸ್ತು ಅಂದ್ರೆ ಏನು ಹೋಗ್ತಾನ್ರಿ? ಕ್ಯಾನ್ಸರ್ ಗೊತ್ತಾಯ್ತು ಅಂದ್ರೆ ರೋಗ ಅಂತ ಹೋಗ್ತಾನೆ, ಗೊತ್ತಾಗಬೇಕಲ್ಲ ಅವನಿಗೆ. ಗೊತ್ತಾಯ್ತಾನೆ ಡಾಕ್ಟ್ರ್ ಹುಡುಗಿಡ್ತಾನೆ. ಗೊತ್ತೇ ಆಗಲಿ ಅಂದರೆ ಏನು ಮಾಡ್ತೀವಿ? ಇದು ದುಃಖ ಅದು ಗೊತ್ತಾಗಲಿ ಅಂದ್ರೆ ಹೋಗಿಲ್ಲ ಅವನಿಗೆ ಇಚ್ಛಾನೇ ಹುಟ್ಟಂಗಿಲ್ಲ ಡಾಕ್ಟ್ರ್ ಭೇಟಿ ಆಗ್ಬೇಕಂತ. ಅದಕ್ಕೆ ದುಃಖ. ಆಮೇಲೆ ಗುಣವೃತ್ತಿ ವಿರೋಧಾಚ. ಈ ಗುಣಗಳು ಒಂದಕ್ಕೊಂದು ಬರೋರಂಗಿಲ್ಲ. ನೆಗ್ಗಿನ ಮೂಡಿದ್ದಂಗೆ ಅಂತ ಹೇಳ್ತಾರಲ್ಲ, ಸತ್ತು ಮೇಲಿದ್ದ ರಜ ತಮ್ಮ ಕೆಳಗೆ ತಮ್ಮ ಇದ್ದ ಸತ್. ಇವು ಗುಣವೃತ್ತಿ. ಅದು 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 ತಿಳಿ ಅಂತದ, ರಜೋ ಬೇಕಂತದ, ತಮ್ಮ ಸಾಕಂತ. ಏನು ಸಾಕಾಯ್ತಪ್ಪ ಇದ್ರ ಕಾಲಾಗ. ಮೂರು ಥರದ 3 ಮಕ್ಕಳಿದ್ದು ಅಂತಾರಲ್ಲ, ಸಾಕಾಯ್ತಪ್ಪ ಇದ್ರ ಕಾಲಾಗ. ಒಂದು ಕುಡಿತೀನಿ ಅಂತದ, ಒಂದು ತಿಂತೀನಿ ಅಂತದ, ಒಂದು ಉಣ್ತೀನಿ ಅಂತದ, ಸಾಕಾಯ್ತಪ್ಪ. ಗುಣಗಳು ವಿರೋಧ ಆಯ್ತು ಅಂದರೆ ಸಾಕಂತ ನಾವು ಮನುಷ್ಯನಿಗೆ. ಇವು ಗುಣಗಳ ವೃತ್ತಿ ವಿರೋಧ ಆಯಿತು ಅಂದ್ರೆ ವೈರಾಗ್ಯ ಬರ್ತದೆ. ಸಾಕಪ್ಪ, ಸಂಸಾರ ಸಾಕಪ್ಪ ಅಂತ. ಮನೆಗೆ ಎಲ್ಲರೂ ಅವ್ರು ಯಾವ್ದಾರೆ ಬಿಟ್ಟು ಓಡ್ತಾನೆ, ಏನು ಮಾಡ್ತಾನೆ? ಯಾರೇ ಅನುಕೂಲ ಒಬ್ರು ಇದ್ರೆ ಇರುತ್ತವ್ರಿ ಅವ್ರು ಹಾಗೆ ಅಂತಾರೆ, ನಾ ಇದ್ದೀನಿ ಅಂದರೆ ಬಿಡ್ತಾನೆ. ಎಲ್ಲರೂ ಹೋಗೋಣವ್ರು ಇದ್ದರೆ ಮತ್ತೇನು ಮಾಡ್ತಾನೆ? ಹೊರಗೆ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಗುಣವೃತ್ತಿ ವಿರೋಧ. ಸತ್ವ ರಜ ಗುಣ ತಮ ಇವು ಒಂದಕ್ಕೊಂದಕ್ಕೆ ಚಡಕತ್ತು ಅಂದ್ರೆ ಸಾಕಪ್ಪ ಅಂತಾನೆ. ಎಲ್ಲೇ ನಿರ್ಗುಣಾಗಿ ಕುಂಡ್ರು ಎಲ್ಲೇ ನಿರ್ಗುಣಾಗಿ ಹೋಗೋಣಂತ ಹೋಗ್ತಾನೆ. ಅಧಿಕಾರಿ ಬರ್ತಾರೆ. ಅದಕ್ಕೆ ಅಂತಾರೆ ಅವರು, ಇವುಗಳಿಂದ ಮನುಷ್ಯನಿಗೆ ಅದಕ್ಕೆ ವಿರೋಧಾಚ ದುಃಖಮೇವ ಸರ್ವಂ ವಿವೇಕಿನಃ. ಗುಣಗಳ ತಾರತಮ್ಯದಿಂದ, ದುಃಖದಿಂದ, ಜನ್ಮ ಸಂಸ್ಕಾರದಿಂದ, ಅಧ್ಯಾತ್ಮಾದಿ ತಾಪಗಳಿಂದ ಮನುಷ್ಯನಿಗೆ ವೈರಾಗ್ಯ ಬರ್ತದೆ. ಇಷ್ಟು ಕಾರಣ ವೈರಾಗ್ಯ ಬರ್ತದೆ. ಅದಕ್ಕೆ ವೈರಾಗ್ಯ ಬಂತು ಅಂದ್ರೆ ಮನೆ ಬಿಡ್ತಾನೆ, ಸಂಸಾರ ಬಿಡ್ತಾನೆ, ಈ ಕಡೆ ಜಾಸ್ತಿ ಟೈಮ್ ಕೊಡ್ತಾನೆ. ಕೊಟ್ಟೆ ಏನು ಮಾಡ್ತಾನೆ? ಮತ್ತು ಏನು ಮಾಡ್ತಾನೆ? ಮನೆ ಬಿಟ್ಟೇ ಬಂದಾನೆ. ಈಗ ಮನ್ಯಾಗ ಚೆಂದ ಮಾಡಿ ಹಾಕ್ತೀವಿ ಮಾಡ್ತೀವಿ. ಈಗ ಬಂದಿದ್ದು ಇಲ್ಲಿ ಏನು ಮಾಡಿ ಕೊಟ್ಟದ್ದು ಉಣ್ಬೇಕು. ಈಗ ಕ್ಷಮಾ ತಾನೇ ಬರ್ತಾನೆ. ಈಗ ಇಲ್ಲೇನು ಮಾಡೋಕ್ಕೆ ಬರೋಂಗಿಲ್ಲ. ಮನೆಗೆ ಮಾಡಿ ಚಟ್ನಿ ಕೊಟ್ಟು ಖಾರ ಕೊಟ್ಟು, ಇಲ್ಲಿ ಕೊಟ್ಟೋದಿಲ್ಲ. ಕೊಟ್ಟೋದು ಉಣು, ಕೊಟ್ಟೋದು ಕೆಲಸ, ಕೊಟ್ಟೋದು ಉಣುದೆ. ಅದಕ್ಕೆ ಅಂತಾರೆ ಈ ಶ್ರಮ ಬರ್ತದೆ. ದಾಟಿ ಬಂದ ಅಂದ್ರೆ ಮುಂದೆ ಅಲ್ಲಿ ಗುರುಸ್ಥಾನಕ್ಕೆ ಬಂದು ವಿವೇಕ ಪ್ರಾರಂಭ ಮಾಡಿದ್ವಿ, ಅಧ್ಯಯನ ಚಾಲು ಮಾಡಿದ್ವಿ ಅಂತಂದ್ರೆ ವೈರಾಗ್ಯನೂ ಬಂತು. ಏನೋ ಕಾರಣದ ಇಷ್ಟರದಾಗ ಯಾವುದೇ ಕಾರಣದ ಒಂದು ಬಂತು ವೈರಾಗ್ಯ. ಬಂದ ಮೇಲೆ ಅಭ್ಯಾಸ ಮಾಡಕತ್ತಿದ್ವಿ, ಕುಂತಿದ್ವಿ 1 ತಾಸು 2 ತಾಸು 4 ತಾಸು. ಈಗ ಸಹನ ಮಾಡು, ಮೊಳಕಾಲು ನುಯ್ತರು ಶ್ರಮ ಅದಲ್ಲ. ಮನಸ್ಸು ಎಷ್ಟೊತ್ತಕ್ಕೆ ಇರ್ತದೆ ರೀ, ಹೋಗ್ತದೆ. ಶ್ರಮ ಬೇಕು. ಕೈಕಾಲು ನುಯ್ತವೆ, ದಮ ಬೇಕು ನೋಡ್ರಿ. ದಮ ಅದಕ್ಕೆ ಅಂದ್ರೆ ಅವರು ಕುಣಿದು ಕುಣಿದು ಕಾಲ ದಡಿಯವು, ನೆನೆದು ನೆನೆದು ಮನವು ದಣಿಯದು, ಹಾಡಿ ಹಾಡಿ ಬಾಯ ದಣಿಯದು. ಅಕ್ಕಮದೇವಿ ಇದಕ್ಕೆ ಅಂತಾರೆ ಶಮದಮ ಅಂತ. ಹಾಗೆ ಹಾಡೇ ಹಾಡಿದ್ಲು, ಏನು ಕೆಟ್ಟ ಆಕೆ ಥಕಾವಟೇ ಬರಲಿಲ್ಲ. ಕುಣದೇ ಕುಣದು ಬೇಸರ. ಇದಕ್ಕೆ ಶಮದಮ ಅಂತೇವನು. ಈ ಶಮದಮ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಬೇಕು. ಇವು ಇಲ್ಲೇ ಅಂದ್ರೆ ಪಿಲ್ಲರ್ ಇಲ್ಲ ಅಂದ್ರೆ ಛತ್ತ ಹಾಕಕ್ಕೆ ಬರುವುದಿಲ್ಲ. ಗ್ವಾಡಿ ಇಲ್ಲ ಅಂದ್ರೆ ಮ್ಯಾಳಿಗೆ ಮಾಡೋಕ್ಕೆ ಬರುವುದಿಲ್ಲ. ಅದಕ್ಕೆ ಈ ಮುಮುಕ್ಷು ಅಂತಕ್ಕಂಥದ್ದಕ್ಕೆ ಇವು ಶಮದಮ ಷಟ್ಪಂಥಿ ಪಿಲ್ಲರ್ ಅದಾವ. ಪಿಲ್ಲರ್ ಅದಾವ 6 ಪಿಲ್ಲರ್. ಶಮ ದಮ ತಿತಿಕ್ಷಾ ಸಮಾಧಾನ ಶ್ರದ್ಧಾ. ಇದ್ರ ಮೇಲೆ ನೀ ಬ್ರಹ್ಮನ ಇಚ್ಛಾ ಮಾಡಿದೆ ಅಂದ್ರೆ ಗಟ್ಟಿರ್ತದೆ. ಆ ಮುಮುಕ್ಷತ್ವೆಯಲ್ಲಿ ಅಳಗಡಂಗಿಲ್ಲ.
ಯಾರ್ದಾರ ಮಾತು ಕೇಳಿಕೆ ಮನೆಗೆ ಬಂದಿದ್ದ ಇಲ್ಲಿ ಮಸ್ತ್ ಅದ ನೋಡಿ, ಅಲ್ಲೆಲ್ಲ ಚಲೋ ಅದ ಬಂದು ಉಣ್ಣಕ್ಕೆ ಚಲೋ ಅದ, ಕುಂಡ್ರದು ಇದೇನು ಮಾಡಬೇಕು, ಸಮಸ್ಯೆ ಅದ. ಅದಕ್ಕೆ ಅಂತಾರೆ ಅವರು, ಇವೆಲ್ಲ ಆಗಬೇಕು ಅಂದ್ರೆ ಇವು ಇರಬೇಕು. ಮನುಷ್ಯನ ಶಮದಮ ಇತ್ತು ಅಂದ್ರೆ ಮುಮುಕ್ಷುತನ ಸಾರ್ಥಕ ಆಗ. ಅದಕ್ಕೆ ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಇವುಗಳ ಜೊತೆಗೆ ಏನಪ್ಪ ಅಂದ್ರೆ ಮುಮುಕ್ಷು ಇತ್ತು ಅಂದರೆ ಅದಕ್ಕೆ ಕೆಲಸ ಕೊಡ್ತಾರೆ. ಯಾಕ್ರಿ? ಇಲ್ಲಾಂದ್ರೆ ಕೆಲಸ ಕೊಡೋಂಗಿಲ್ಲ. ಎಲ್ಲ ಅದ, ಬಂದೂಕೂ ಅದ, ಗೋಳಿನೂ ಅದ, ಕಣ್ಣು ಚಲೋ ಇಲ್ಲ, ಕೈ ನಡುಗುತ್ತಾವೆ, ಏನಕ್ಕ ಎಲ್ಲ ಅದ. ಕರೆ ಕೈ ನಡುಗ್ತಿತ್ತು ಅಂದ್ರೆ, ಕಣ್ಣು ಚಲೋ ಇಲ್ಲ ಅಂದ್ರೆ ಹಂಗೆ ಗುರಿ ತಪ್ಪಂಗಿಲ್ಲವ. ಅದರಂತೆ ಇಲ್ಲಿ ಏನಂತಾರಪ್ಪ ಅಂದ್ರೆ, ನಿನಗೆ ವಿವೇಕ ವೈರಾಗ್ಯ ಬಂದದ ಕರೆ, ಆದರೆ ಬಂದೂಕನೂ ಅದ, ಗೋಳಿನೂ ಅದ, ಕೈ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಹೆಂಗೆ ಮಾಡೋಣ? ಅದಕ್ಕೆ ಏನಪ್ಪ ಶಮ, ದಮ, ವೈರಾಗ್ಯ ಇವೆರಡು ಭಾಳ ಜರೂರಿ ಅದು. ಇವೆರಡು ಪಕ್ಕ ಇತ್ತು ಅಂದ್ರೆ ಮುಮುಕ್ಷತ್ವ ಅವನಿಗೆ ಸಫಲ ಆಗ್ತದೆ. ಮುಮುಕ್ಷು ಅದ ಸಾಕಾಯ್ತು ಬಂದಾನ ಖರೆ, ಅದು ಶಮದ ಮಾದನೇ ಇಲ್ಲ, ವೈರಾಗ್ಯನೇ ಇಲ್ಲ, ಏನು ಮಾಡ್ತಾನ ಆ ಮನುಷ್ಯ? ಏನೂ ಮಾಡಂಗಿಲ್ಲ, ಸುಮ್ಮ ಕಾಲಹರಣ ಮಾಡ್ತಾನ, ಅಧ್ಯಯನ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಹಾಗೆ ಆಯಾರಾಮ್ ಗಯಾರಾಮ್. ಅದಕ್ಕಂತಾರೆ ಅವರು, ಮನುಷ್ಯನಿಗೆ ಮುಮುಕ್ಷು ಸಫಲ ಆಗಬೇಕಾದ್ರೆ ಇವೆರಡು ಭಾಳ ಜರೂರಿ ಅದಾವೆ, ವಿವೇಕ ವೈರಾಗ್ಯ. ನಿನಗೆ ಉತ್ಪನ್ನ ಆದ ವೈರಾಗ್ಯವು ಮುಕ್ತಿಯಲ್ಲಿ ಅದು ಫಲಿಸಬೇಕಾದ್ರೆ ವೈರಾಗ್ಯನೂ ಬೇಕು, ಶಮಾಧಿ ಸಂಪತ್ತಿನೂ ಬೇಕು. ಅದಕ್ಕೇನಪ್ಪ ಅಂತ ಹೇಳಿದ್ರು ಅವರು, ಅದಕ್ಕೆ ಆದೌ ನಿತ್ಯಾನಿತ್ಯ, ಮೊಟ್ಟ ಮೊದಲ ನಿತ್ಯಾನಿತ್ಯ ವಿವೇಕ ಪರಿಗಣ್ಯತೆ ಅಂದ್ರೆ ಹಿಂಗೆ ಅಭಿಪ್ರಾಯ ಅದ ನಿಶ್ಚಯ ಮಾಡ್ಯಾರೆ. ಆಮೇಲೆ ತದನಂತರಂ ಯಾಮೂತ್ರ ಫಲಭೋಗ ವಿರಾಗ, ಎರಡನೇದು ವೈರಾಗ್ಯ, ಮೂರನೇದು ಏನಪ್ಪ ಅಂತ ಕೇಳಿದರೆ ಶಮಾಧಿ ಷಡ್ ಸಂಪತ್ತಿ, ಇದು ಮೂರನೇದು. ಆಮೇಲೆ ಮುಮುಕ್ಷು ಇತಿ ಸ್ಪಷ್ಟವಾಗಿ ಹೇಳ್ಯಾರ. ಯಾರು ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಹೇಳ್ಯಾರ, ಇವು ಸ್ಪಷ್ಟವಾಗಿ ಇದ್ದರೆ, ಸ್ಪಷ್ಟ ಆಗಿದ್ದರೆ, ಪೂರ ಇದ್ದರೆ ಅವ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ಅವ ಪರಮಾತ್ಮನ ಪ್ರಾಪ್ತಿ ಮಾಡಲಿಕ್ಕೆ ಅವ ಯೋಗ್ಯ ಆಗ್ತಾನೆ. ಮೊದಲು ವಿವೇಕ ಬೇಕು. ವಿವೇಕ ಅಂದರೆ ಏನು ರೀ ಸ್ವಾಮಿಗಳು? ವಿವೇಕ ಇದ್ದವ್ರು ಯಾರಿದ್ದಾರೆ ಜಗತ್ತಿನೊಳಗೆ? 100ಕ್ಕೆ 1000 ಮಾಡಿದ ಶಾಣೆ, ಮನೆ ಮೇಲೆ ಮಾಡಿ ಕಟ್ಟಿದ್ರೆ ಶಾಣೆ, ಪರೀಕ್ಷೆ ಪಾಸ್ ಆದರೆ ಶಾಣೆ, ಭಾಳ ಬುದ್ಧಿವಂತದನ್ರಿ ಅಂತೇಳಿ. ಅದು ಅಲ್ಲಿ ಅಂದರೆ ನೀವೇನಂತೀರಿ? ನೀವು ಯಾರಿಗೆ ಬುದ್ಧಿವಂತರಂತೀರಿ, ಯಾರಿಗೆ ವಿವೇಕ ಅಂತೀರಿ ಅಂತ ಕೇಳಿದ್ರೆ ಅವರು ಪರಮಾತ್ಮನ ಪ್ರಪಂಚದ ಸತ್ಯಾಸತ್ಯತೆಯನ್ನು, ನಿತ್ಯ ಅನಿತ್ಯತೆಯನ್ನು ಯಾರು ವಿಚಾರ ಮಾಡುವುದಿಲ್ಲವೋ ಅವರು ಯಾರೂ ವಿವೇಕಿಗಳು ಅಲ್ಲ. ಅವು ಎರಡೂ ಅದಾವೆ, ಸತ್ಯ ಅನೃತ್ಯ, ಮಿಥುನೀಕೃತ್ಯ ಎರಡೂ ಕೂಡ. ಹಾಲ ನೀರು ಕುಡಿದು ಹಂಸ ಪಕ್ಷಿ ಹೆಂಗೆ ಬೇರ್ಪಡಿಸ್ತದೆ ಹಂಗೆ ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ ಹಾಲ ನೀರಿದಂಗೆ ಕೂಡ. ವಿವಿನಕ್ತಿ ಧೀರ ಬರೆದಾರ ಶಾಸ್ತ್ರ. ಧೀರ ವಿವಿನಕ್ತಿ, ಧೀರ ಇದ್ದವ, ಬುದ್ಧಿವಂತ ಇದ್ದವ, ಮೋಕ್ಷ ಇದ್ದವ ಬೇರ್ಪಡಿಸ್ತಾನೆ. ಸತ್ಯ ಅಸತ್ಯ, ಆತ್ಮ ಅನಾತ್ಮ, ನಿತ್ಯ ಅನಿತ್ಯ ನೋಡಿ ಈಗ ಬೇರ್ಪಡಿಸ್ತಾನೆ. ಇವನಿಗೆ ಇದಕ್ಕೆ ವಿವೇಕ ಅನ್ನಬೇಕು. ಇದಕ್ಕೆ ವಿವೇಕ ಅನ್ನಬೇಕು. ಬರೀ ವಿವೇಕಪ್ಪ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಇದು ಸಣ್ಣ ಗಿಡ ದೊಡ್ಡ ಗಿಡ ಅದನ್ನು ಎಲ್ಲರೂ ಹೇಳ್ತಾರೆ. ಇದು ಸಣ್ಣ ಮನೆ ದೊಡ್ಡ ಮನೆ ಯಾರಿಗೂ ಗೊತ್ತಿಲ್ಲ. ಕತ್ತಿ ಕುದುರೆ ಗೊತ್ತದ ಇಲ್ಲ?
ಮತ್ತು ಇದಕ್ಕೆ ವಿವೇಕ ಅಂತಂದರೆ ಕತ್ತಿ ಅಂದರೆ ಕುದುರೆ ವಿವೇಕ ಅನ್ನಂಗಿಲ್ಲ. ಇದಕ್ಕೆ ಸತ್ಯಕ್ಕೆ ಸತ್ಯ ಅನ್ನಬೇಕು, ಮಿಥ್ಯಕ್ಕೆ ಮಿಥ್ಯ ಅಂತ ಹೇಳಬೇಕು, ನಿತ್ಯಕ್ಕೆ ನಿತ್ಯ ಅಂತ ಹೇಳಬೇಕು, ಅನಿತ್ಯ ಅಂತ ಹೇಳಬೇಕು. ಇದಕ್ಕೆ ವಿವೇಕ ಅಂತ. ಕತ್ತಿ ಕುದುರೆ ಎಲ್ಲರಿಗೂ ಗೊತ್ತದ, ಅದಕ್ಕೆ ವಿವೇಕ ಅಂತಾರೆ. ಅದು ಸಹಜ ಜ್ಞಾನ. ಅದು ಪಶು ಪಕ್ಷಿಗಳಿಗೆ ಗೊತ್ತದ, ಅದು ಅವಕ್ಕೆ ತಿಳಿತಾವೆ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಗೊತ್ತಿಲ್ಲ, ಗೊತ್ತದ. ಅದಕ್ಕೆ ಸತ್ಯ ಅಸತ್ಯಗಳಿಗೆ ವಿವೇಕ ಮಾಡೋನಿಗೆ ಅದಕ್ಕೆ ವಿವೇಕ ಅಂತ ಕರಿಬೇಕು ವಿನಃ ಮತ್ತು ವಿವೇಕ ಅಲ್ಲ. ಏನದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಏವಂ ರೂಪೋ ವಿನಿಶ್ಚಯ. ವಿನಿಶ್ಚಯ ದೃಢ ನಿಶ್ಚಯ, ವಿಶೇಷವಾಗಿ ನಿಶ್ಚಯ, ದೃಢ ನಿಶ್ಚಯ ಯಾರು ಮಾಡ್ತಾರೆ? ಸೋಯಂ ನಿತ್ಯ ವಸ್ತು ವಿವೇಕ. ಬ್ರಹ್ಮ ಒಂದೇ ಸತ್ಯ, ಉಳಿಕೆದೆಲ್ಲ ಸುಳ್ಳು. ಇವೆಲ್ಲ ತೋರಿಕೆ ಮಾತ್ರ ಅದಾವ. ಹಗ್ಗದೊಳಗೆ ಹಾವಿದ್ದಂಗೆ, ಮೋಟ ಮರದಾಗ ಕಳ್ಳಿದ್ದಂಗೆ ತೋರ್ತಾವ. ತೋರುದ್ದೆಲ್ಲ ಸತ್ಯ ಅಲ್ಲ. ಹಿಂಗೆ ಯಾವ ಏನಪ್ಪ ಅಂತ ಕೇಳಿದ್ರೆ ಅವನು ನಿಶ್ಚಯ ಮಾಡ್ತಾನೆ. ನಿಶ್ಚಯ ಸೋಯಂ ನಿತ್ಯ ಅನಿತ್ಯ ವಸ್ತು ವಿವೇಕ ಸಮುದಾವೃತ. ಉದಾಹರಣೆ ಕೊಟ್ಟು ಹೇಳಕತ್ತೇವೆ ನಿಮಗೆ. ಸಮ್ಯಕ್ ಉದಾವೃತ ಏನು? ಹಾವ ಹಗ್ಗ, ಮೋಟ ಮರ ಕಳ್ಳ, ಎರಡು ತೋರಕತ್ತೇವೆ. ಎರಡು ಸತ್ಯನು ಇಲ್ಲ. ಕಳ್ಳ ಸುಳ್ಳ, ಮರ ಸತ್ಯ, ಹಗ್ಗ ಸತ್ಯ, ಹಾವ ಸುಳ್ಳ. ಹಿಂಗೆ ವಿಚಾರ ಮಾಡವ ಅವನಿಗೆ ಅದಕ್ಕೇನಪ್ಪ ಅಂದ್ರೆ ವಿವೇಕ ಅಂತೇಳಿ. ಇಲ್ಲಕ್ಕೆ ಹಾವ ಯಪ್ಪ ಅಂತ ಓಡಿ ಹೋಗವ, ಯಪ್ಪು ಹಾವ ಅಂತ ಏಕಿ ಧ್ವನಿ ಮಾಡ್ಕೊಳ್ಳೋ ವಿವೇಕಿ ಅಲ್ಲವ. ವಿವೇಕಿ ಏನು ಮಾಡ್ತಾನೆ? ಇದು ಹಾವ ಸುಳ್ಳು, ಅದಕ್ಕೆ ವಿವೇಕ ಅಂತ ಕರ್ತಾರೆ. ಈ ವಿವೇಕ ಎಲ್ಲಿ ತನಕ ಮಾಡಂಗಿಲ್ಲ, ತ್ಯಾಗಗ್ರಹಣ ನಡೆಯಂಗನೇ ಇಲ್ಲ. ಹಿಂಗೆ ನಡೀತದೆ ರೀ. ತ್ಯಾಗಗ್ರಹಣ ಬೇಕಾದ್ರೆ ವಿವೇಕ ಬೇಕೇ ಇಲ್ಲ. ಇದು ಚಲೋ ಕೆಟ್ಟ, ಇದು ಸುಖ ಇದು ದುಃಖ, ಇದರಿಂದ ಮಾನ ಇದರಿಂದ ಅಪ್ಪ, ಇದು ವಿವೇಕನೇ ಇಲ್ಲ ಅಂದ್ರೆ ತ್ಯಾಗಗ್ರಹಣ ವ್ಯವಹಾರ ನಡೆಯಂಗಿಲ್ಲ. ಅದಕ್ಕೆ ಪ್ರಪಂಚದೊಳಗೆ ತ್ಯಾಗಗ್ರಹಣ ಮಾಡದೆ ಬದುಕಕ್ಕೂ ಬರೋಂಗಿಲ್ಲ. ಹೆಂಗೆ ಬದುಕ್ತಿ? ಅದಕ್ಕೆ ಬರೋಂಗಿಲ್ಲ. ಅದಕ್ಕೆ ಮನುಷ್ಯನು ಜೀವಂತವಾಗಿ ಇರಬೇಕು ಅಂದ್ರೆ ಸಾಯುತಕ ವಿವೇಕ ಬೇಕು. ಸತ್ತ ಮೇಲೂ ಇರಬೇಕಂದ್ರೆ ಬ್ರಹ್ಮದ ವಿವೇಕ ಬೇಕು, ಸತ್ಯ ಅಸತ್ಯ ವಿವೇಕ ಬೇಕು. ಪ್ರಪಂಚದ ಬದುಕಬೇಕಂದ್ರೆ ಚಲೋ ಕೆಟ್ಟದ್ದು ವಿವೇಕ ಬೇಕು. ವಿವೇಕ ಇಲ್ಲಾಂದ್ರೆ ಜಲ್ದಿ ಸಾಯ್ತಾನೆ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಗೊತ್ತಿಲ್ಲ ಅಂದ್ರೆ, ಏನು ಕುಡಿಬೇಕು ಏನು ಗೊತ್ತಿಲ್ಲ ಅಂದ್ರೆ ಸಾಯ್ತಾನ. ಅದಕ್ಕೆ ಬದುಕಬೇಕಂದ್ರೆ ಪ್ರಪಂಚದ ವಿವೇಕ ಬೇಕು, ಚಲೋ ಕೆಟ್ಟದ್ದು. ಇನ್ನು ನೀನು ಮುಕ್ತನಾಗಬೇಕಂದ್ರೆ ಸತ್ಯಾಸತ್ಯ ವಿವೇಕ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಇತ್ಯೇವಂ ರೂಪೋ ವಿನಿಶ್ಚಯ ವಿಶೇಷ ನಿಶ್ಚಯ ಏನದ. ಅದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಸಮುದಾವೃತ. ಅದಕ್ಕೇನಪ್ಪ ಅಂದ್ರೆ ನಿಮಗೆ ಸಮ್ಯಕವಾಗಿ ಹೇಳಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ವಿವೇಕ ಮಾಡು. ಹೀಗೆ ವಿವೇಕ ಮಾಡಿದ್ರೆ ಏನಾಗ್ತದ್ರಿ? ಬೇಡಾದ್ರೆ ಬಿಡ್ತಾನೆ, ಬೇಕಾದ್ರೆ ತೊಗೋತಾನೆ. ಮತ್ತೇನದ ವಿವೇಕೇನು ದೊಡ್ಡ ಮಾತು. ಅದ ಅಂಗಡಿಯಾಗ ವಿಚಾರ ಮಾಡ್ದೆ ಅಂದ್ರೆ ಚಲೋ ಇದ್ದು ತೊಗೋತಾನೆ, ಚಲೋ ಬಿಟ್ಬಿಡ್ತಾನೆ. ಮತ್ತು ವಿವೇಕ ಕೆಲಸ ಏನದ? ತ್ಯಾಗಗ್ರಹಣ ಅಷ್ಟೇ ಅದರ ಕೆಲಸ. ಚಲೋ ಇದ್ದು ತೊಗೋತಾನೆ, ಬೇಡದ್ದು ಬಿಡ್ತಾನೆ, ಬೇಕಾದ್ರೆ ತೊಗೋತಾನೆ. ಹಂಗೆ ಜಗತ್ತಿನೊಳಗೆ ಯಾವ ಸತ್ಯ ಸುಳ್ಳ ಸುಖ ದುಃಖದ ಗೊತ್ತಾಯಿತು ಅಂದ್ರೆ ದುಃಖ ಬಿಡ್ತಾನೆ, ಅನಿತ್ಯ ಬಿಡ್ತಾನೆ, ಸುಖ ಅದು ತೊಗೋತಾನೆ. ಏನು ವಿವೇಕದಿಂದ ತ್ಯಾಗಗ್ರಹಣ ಚಾಲು ಆಗ್ತದೆ. ವಿವೇಕದಿಂದ ಸಪ್ರೇಷನ್ ಗೊತ್ತಾಗ್ತದೆ. ವಿವೇಕದಿಂದ ಏನಪ್ಪ ಅಂದ್ರೆ ಯಾವುದು ನನಗೆ ಅನುಕೂಲ ಇಲ್ಲ ಅದು ಬಿಡ್ತಾನೆ, ಯಾವುದು ನಂಗೆ ಅನುಕೂಲ ಅದು ತೊಗೋತಾನೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅದು ವೈರಾಗ್ಯ, ಅದು ಬಹಳ ಜರೂರಿ ಅದ. ಏನು ವಿವೇಕ ಮಾಡ್ತಾನವ? ವಿವೇಕದಿಂದ ನೀವು ಹೇಳಿದ್ರಿ ಆ ಮನುಷ್ಯನಿಗೆ ವಿವೇಕದ ವೈರಾಗ್ಯ ಬರ್ತಾನೆ. ವೈರಾಗ್ಯ ಬಂದು ಏನು ಮಾಡ್ತಾನವ? ಬೇಡದು ಬಿಡ್ತಾನೆ, ಮತ್ತೇನು ಮಾಡ್ತಾನೆ? ವೈರಾಗ್ಯ ಬಂದರೆ ಏನು ಮಾಡ್ತಾನೆ? ವೀರತಿ. ಹೌದಲ್ಲ? ವೈರಾಗ್ಯ ಬಂದರೆ ಬೇಡದು ಬಿಡ್ತಾನೆ, ಬೇಕಾದ್ರೆ ಪ್ರೀತಿ ಮಾಡ್ತಾನೆ. ಅದೇ
ವಿರುದ್ಧ ರತಿ ವಿರತಿ. ಈಷ್ಟು ದಿನ ಪ್ರಪಂಚದಲ್ಲಿ ಇತ್ತು, ಈಗ ಪರಮಾತ್ಮನಲ್ಲಿ. ಈಷ್ಟು ದಿನ ಅನಾತ್ಮದಲ್ಲಿ, ಈಗ ಆತ್ಮದಲ್ಲಿ. ಈಷ್ಟು ದಿನ ಅಸತ್ಯದಲ್ಲಿ, ಈಗ ಸತ್ಯದಲ್ಲಿ. ಈಷ್ಟು ದಿನ ಅನಿತ್ಯದಲ್ಲಿ ವೀರತಿ. ಅದ ಪ್ರೀತಿ ಅದ ಈ ಕಡೆ. ಇದರ से उखाड़ो इधर को लगाओ, ಇದರ से उखाड़ इधर से लगाओ. ಹಾಗೆ ಆ ಮನುಷ್ಯ ಏನಪ್ಪ ಅಂದ್ರೆ, ಆ ಮನುಷ್ಯನಿಗೆ ವೈರಾಗ್ಯ, ವಿವೇಕ ಬಂದ ಮೇಲೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂತು ಅಂದ್ರೆ ಅವ ಏನಾಗ್ತಾನೆ? ವೈರಾಗ್ಯ ಇದ್ದವನು ಹೆಂಗಿರ್ತಾನೆ? ವೈರಾಗ್ಯ ಇದ್ದವನು ವ್ಯವಹಾರ ಏನು ಅಂತ ಕೇಳಿದರೆ ಅದನ್ನು ಮತ್ತೆ ನಾಳೆಗೆ ನಾವು ಉಪದೇಶ ಮಾಡ್ತಾ ಇದ್ದಾರೆ. ಹರಿ ಓಂ.